ನಾನು ಕರ್ಣಾಕರ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬರ್ತಿದ್ದಾರೆ. ಅವ್ರು ನಮ್ ಜೊತೆ ಇದ್ದಾರೆ, ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ರಿಲೀಸ್ಗೆ ರೆಡಿ ಕೂಡ ಇದಾವೆ. ಸದ್ಯ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ರಾಧಾ. ಹಲೋ. ನಾವ್ ಇವಾಗ ನಾನು ಕರ್ಣಾಕರ ಸಿನಿಮಾದ ಒಂದಷ್ಟು ಸಾಂಗ್ಸ್ ಗಳನ್ನ ನೋಡಿದ್ವಿ. ಈ ನಮ್ಗೆ ರಾಧಾ ಅವ್ರು ಹೆಂಗ್ ಕಾಣಿಸ್ತಿದ್ದಾರೆ ಅಂತಂದ್ರೆ, ಹೋಮ್ಲಿ ಗರ್ಲ್ ನಮಗ್ ಬೇಡ, ಗಟ್ಟಿ ಹೆಣ್ಣಾಗಿ ನಾವು ನೋಡ್ಬಿಟ್ಟಿದೀವಿ. ಸೊ ನಾನು ಕರ್ಣಾಕರ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಕ್ಚುಲಿ ನಂದು ಭಾರ್ಗವಿ LLB ಸೀರಿಯಲ್ ಏನಿದೆ, ಇದ್ ಬರಕ್ಕೂ ಮುಂಚೆ ನಾನು ಅದನ್ನ ಸಿನಿಮಾ ಮಾಡಿದ್ದು ನಾನು ಕರ್ಣಾಕರ. ಅಲ್ಲಿವರೆಗೂ ನಾನು ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡಿದ್ದೆ. ಅಂಡ್ ಕರ್ಣಾಕರದಲ್ಲಿ ನಂದು ಒಂಥರ ಬಾಯಿ ಬಡ್ಕಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಏನೋ ಒಂಥರ ಆಯ್ತು, ಯಾಕೆ ಮಾಡ್ಬಾರ್ದು ಅಂತ ಅನ್ನಿಸ್ತು. ಸೊ ಒಪ್ಕೊಂಡು ಮಾಡಿದೀನಿ. ನಿಮ್ಗೆಲ್ಲ ಇವಾಗ ಭಾರ್ಗವಿ ತುಂಬಾ ಇಷ್ಟ ಆಗಿದ್ದಾಳೆ. ಇನ್ಫ್ಯಾಕ್ಟ್ ನನಗೂ ಭಾರ್ಗವಿ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಸನ್ ಇಲ್ವೇ ಆಗದೇ ಇಲ್ಲ. ಡೆಡ್ ಆಪೋಸಿಟ್ ಇದೆ ಎರಡು ಕ್ಯಾರೆಕ್ಟರ್ಸ್. ಬಟ್ ಎಲ್ಲ ಪಾತ್ರಗಳಲ್ಲೂ ನನ್ನನ್ನ ನಾನು ನೋಡ್ಕೊಳ್ತಾ ಹೋದಾಗ ಒಂದೊಂದು ಅಂದ್ರೆ ಓಕೆ, ಐ ಕ್ಯಾನ್ ಡೂ ಎನಿ ಕ್ಯಾರೆಕ್ಟರ್ಸ್ ಅನ್ನೋ ತರ ನನ್ಗೆ ಅನ್ಸದೆ. ಸೊ ಯಾ ನೋಡೋಣ ಜನ ಹೇಗ್ ತಗೊಳ್ತಾರ ಅಂತ. ಈ ಕಣ್ಣಲ್ಲೇ ಕೊಲ್ಲೋ ಅಂತ ಬ್ಯೂಟಿ ಎಲ್ರಿಗೂ ಇರಲ್ಲ. ನೀವ್ ಒಂದ್ಸಲ ಏನಾದ್ರು ಫುಲ್ ಮೋಹಕವಾಗಿ ನೋಡಿದಾಗ ಎಲ್ಲರೂ ಬಿಟ್ಟೋಗ್ಬೇಕು. ಸೊ ಯಾರೆಲ್ಲ ಈ ತರ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತ ನಿಮ್ ಕಣ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ನಂದು ಸ್ವಲ್ಪ ಭರತನಾಟ್ಯಂ ಡ್ಯಾನ್ಸರ್ ತರ ಬರುತ್ತೆ ಕಣ್ ಶೇಪು. ಸೊ ಎಷ್ಟೊಂದ್ ಜನ ಕೇಳಿದ್ದು ಉಂಟು ಭರತನಾಟ್ಯಂ ಡ್ಯಾನ್ಸರ ಅಂತ. ಅಂಡ್ ತುಂಬಾ ಜನ ನಿಮ್ ಕಣ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದು ಉಂಟು. ಅಂಡ್ ಭಾರ್ಗವಿಗೂ ಕೂಡ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಕಣ್ ನೋಡಿ. ಸೊ ನಂದ್ ಆಕ್ಟಿಂಗ್ ಒಂದ್ ಕಡೆ ಆದ್ರೆ ನನ್ ಕಣ್ಣೇ ಒಂಥರ ಪ್ಲೇ ಮಾಡಿದೆ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಗಳಲ್ಲೂ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಐಸ್. ಸೊ ಕೆಲವೊಬ್ಬರಿಗೆ ಕಣ್ಣೇ ದುಶ್ಮನ, ನಿಮಗೆ ಲಕ್ಕಿ. ಹೌದು. ಈ ಸಿನಿಮಾದಲ್ಲಿ ನಾನು ಕರ್ಣಾಕರ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ನಾನೇ. ಆ ಸಾಂಗ್ ಅಲ್ಲಿ ನೀವು ಫುಲ್ ರೊಮ್ಯಾಂಟಿಕ್ ಆಗಿ, ಅಂದ್ರೆ ಆ ಸಾಂಗ್ ನೋಡಿದ ತಕ್ಷಣ ಎಷ್ಟೋ ಜನ ಹಾರ್ಟ್ ಕದ್ದೋಗ್ಬಿಟ್ಟಿದ್ದೀರಾ. ಸೊ ಆ ಸಾಂಗ್ ಬಗ್ಗೆ ಹೇಳಿ. ಸಾಂಗ್ ಚೆನ್ನಾಗ್ ಬಂದಿದೆ. ಅನುರಾಧ ಮ್ಯಾಮ್ ಅವ್ರು ಹಾಡಿರೋದು ಸಾಂಗು. ನೀವೆಷ್ಟು ಫೀಲ್ ಮಾಡ್ಕೊಂಡ್ರಿ ಅಂತ? ಫೀಲ್ ಅಂತ ಏನಿಲ್ಲ, ನನ್ಗೆ ಈಗ ನಾನು ಸೆಕೆಂಡ್ಸ್ ಅಲ್ಲಿ ಆಕ್ಟಿಂಗ್ ಮಾಡ್ತೀನಿ. ಕಟ್ ಅಂದಾಗ ಅದು ಮುಗೀತು, ಆಕ್ಷನ್ ಅಂದಾಗ ಸ್ಟಾರ್ಟ್ ಆಗೋದು. ಸೊ ಆತರ ಮಾಡಿದ್ದು. ಫೀಲ್ ತಗೊಂಡು ಮಾಡೋದು ಆತರದ್ದೇನಿಲ್ಲ. ಇಮೋಷನಲ್ ಸೀನ್ಸ್ ಅಂದಾಗ ನಾನು ಸ್ವಲ್ಪ ಫೀಲ್ ತಗೊಂಡ್ ಮಾಡ್ತೀನಿ. ಕಾಮಿಡಿ ಸೀನ್ಸ್ ಅಂತ ಬಂದಾಗ ಟೈಮಿಂಗ್ ನೋಡ್ಕೊಂಡ್ ಮಾಡ್ತೀನಿ. ರೊಮ್ಯಾಂಟಿಕ್ ಸೀನ್ಸ್ ಅಂತ ಬಂದಾಗ ನನ್ಗೆ ಅದು ಫೀಲ್ ತಗೊಂಡು ಮಾಡಕ್ ಬರಲ್ಲ. ಸೊ ನಾನು ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಕಲ್ತಿದ್ದುಂಟು, ಈ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿ. ಸೊ ಅದನ್ನ ಅಪ್ಲೈ ಮಾಡ್ತೀನಿ. ನೀವು ನೋಡಿ ಅಥವಾ ಈ ಸೀನ್ ಬರಲ್ಲ ಅಂತ ಹೇಳೋಂಗೆ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೊಂದು ನಾನು ಕರ್ಣಾಕರ ಸಿನಿಮಾ ಒಂದು ಇಡೀ ಕುಟುಂಬ, ಅಂದ್ರೆ ಒಂದು ಮಗು, ಒಂದು ಗಂಡ, ಒಂದು ತಾಯಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸುವಂತದ್ದು, ಒಂದಷ್ಟು ಆಸೆ ಕನಸುಗಳು ಈಡೇರಿಸ್ಕೊಳಕ್ ಎಷ್ಟು ಕಷ್ಟ ಪಡ್ತಾರೆ, ಒಂದ್ ಮಿಡಲ್ ಕ್ಲಾಸ್ ಕುಟುಂಬದ ಒಂದು ಕತೆ. ಸೊ ಈ ಕತೆ ಯಾರಿಗೆಲ್ಲ ಹೆಂಗೆ ಕನೆಕ್ಟ್ ಆಗುತ್ತೆ, ನೀವೆಷ್ಟು ಅದ್ರ ಜೊತೆ ಬೆರ್ತ್ರಿ ಅಂತ? ಒಂದ್ ಸೇಯಿಂಗ್ ಇದೆ, ನೀನು ಒಂದು ತಾಯಿ ಆದ್ಮೇಲೆ ನಿನ್ಗ ಆ ಕಷ್ಟ ಗೊತ್ತಾಗುತ್ತೆ, ಅಥವಾ ನೀನು ಒಬ್ಬ ತಂದೆ ಆದ್ಮೇಲೆ ಆ ಕಷ್ಟ ಗೊತ್ತಾಗುತ್ತೆ ಅನ್ನೋದೊಂದಿದೆ. ಅದು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ತಾಯಿ ಅಲ್ಲದೇನೆ ಒಂದು ತಾಯಿ ಪಾತ್ರ ಮಾಡ್ಬೇಕಾದ್ರೆ ಅದು ಚಾಲೆಂಜ್ ಅನ್ಸುತ್ತೆ ಯಾವ್ದೇ ಹೆಣ್ಣಿಗಾಗ್ಲಿ. ನನ್ಗೆ ನನ್ ಸ್ಟಾರ್ಟಿಂಗ್ ನನ್ಗೆ ನೆನ್ಪಾಗಿದ್ದೆ ನನ್ ತಾಯಿ. ಈಗ ಹೌಸ್ ವೈಫ್ ಅಂತ ಬಂದಾಗ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ತನ್ನ ಗಂಡನನ್ನು ನೋಡ್ಕೊಂಡು, ತನ್ನ ಮಕ್ಕಳನ್ನು ನೋಡ್ಕೊಂಡು, ಅತ್ತೆ ಮಾವ ಇದ್ರೆ ಅಥವಾ ಕೂಡ್ ಕುಟುಂಬ ಏನಾದ್ರು ಆಗಿದ್ದೆ ಅವ್ರನ್ನು ಎಲ್ಲ ನೋಡ್ಕೊಂಡು ಎಲ್ಲಾರ್ನು ಸುಧಾರಿಸ್ಕೊಂಡು ಹೋಗೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಎಲ್ಲಾ ವೃತ್ತಿಗಳಿಗೂ ಒಂದೊಂದ್ ಪೇಮೆಂಟ್ ಇದ್ರೆ, ಒಂದೊಂದ್ ಹಾಲಿಡೇ ಅಂತ ಇದ್ರೆ, ಹೌಸ್ ವೈಫ್ ಅನ್ನೋ ಒಂದು ವೃತ್ತಿಗೆ ಅದು ಬೆಲೆ ಕಟ್ಟಕ್ ಆಗದೇ ಇಲ್ಲ. ಅಷ್ಟು ಸ್ಪೆಷಲ್ ಆಗಿರುವಂತ ಕ್ಯಾರೆಕ್ಟರ್ ಇದು. ನನ್ಗೆ ಯಾವತ್ತೂ ನಾನೊಬ್ಬ ಅಂದ್ರೆ ತಾಯಿ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಇದು ಲೀಡ್ ಆಗಿದ್ರು ಕೂಡ ಇದು ಒಂದು ತಾಯಿನೇ. ಫಸ್ಟ್ ಹೇಳ್ದಾಗ ಓಕೆ ಮಾಡ್ತೀನಿ ಅಂತ ಅಂದೆ. ನಿಮ್ಗೊಂದ್ ಮಗು ಇರುತ್ತೆ ಅಂತ ಹೇಳಿದ್ರು ನನ್ಗೆ ಮಾಡ್ಬೇಕಾ ಬೇಡವಾ ಅಂತ ಒಂದು ಯೋಚನೆ ಬಂತು.
ಯಾಕೆಂದ್ರೆ ಇವಾಗ ಲೀಡ್ ಆಗಿ ಮಾಡ್ತಿರ್ಬೇಕಾದ್ರೆ ಯಾರು ಕೂಡ ತಾಯಿ ಕ್ಯಾರೆಕ್ಟ್ರು ಅಂದ್ರೆ ತಾಯಿಯಾಗಿ ಬಂದ್ರು ಕೂಡ ಒಂದ್ ಚಿಕ್ಕ ಮಗು ಆತರ ಏನಾದ್ರು ಬಂದಾಗ ಮಾಡ್ತಾರೆ. ಬಟ್ ಈ ಹುಡುಗ ತುಂಬಾ ದೊಡ್ಡವನು, ನನ್ನ ಅರ್ಧ ಇದ್ದಾನೆ ಅವನು ಹೈಟ್ ಅಲ್ಲಿ. ಸೊ ಆತರ ಬಂದಾಗ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ಅಂಡ್ ಅದ್ರ ಜೊತೆಗೆ ಸ್ಟೋರಿನೆಲ್ಲ ನೋಡಿದಾಗ ನನ್ಗೆ ಸ್ಟೋರಿ ಸ್ವಲ್ಪ ಜಾಸ್ತಿ ವೆಯ್ಟ್ ಅನ್ನಿಸ್ತು. ಹಂಗಾಗಿ ನಾನು ಸ್ಟೋರಿಗೋಸ್ಕರ ಒಪ್ಕೊಂಡು ಮಾಡಿದೆ. ಯಾಕೆ ಮಾಡ್ಬಾರ್ದು? ಈಗ ಒಬ್ಬ ಆರ್ಟಿಸ್ಟ್ ಅಂತ ಬಂದಾಗ ಎಂಥ ಪಾತ್ರ ಕೊಟ್ಟರು ಮಾಡುವಂತ ಎಬಿಲಿಟೀಸ್ ಇರುತ್ತೆ, ಕೇಪಬಲ್ ಆಗಿರ್ತಾರೆ. ಸೊ ವೈ ನಾಟ್ ಅನ್ನೋ ತರ ನನ್ಗೂ ಬಂತು. ಇದೇನು ನನ್ಗೆ ತುಂಬಾ ಯೋಚನೆ ಮಾಡ್ಬೇಕು ಅಂತ ಇದು ಬರೋದಕ್ಕೆ ಇದೇನು ಮಾಡರ್ನ್ ಡ್ರೆಸ್ ಹಾಕುವಂಥದ್ದಲ್ಲ, ಯಾವ್ದೋ ರೊಮ್ಯಾಂಟಿಕ್ ಸೀನ್ ಅಲ್ಲ, ಕಿಸ್ ಸೀನ್ ಅಲ್ಲ, ಏನೂ ಇಲ್ಲ. ಒಂದು ತಾಯಿ ಪಾತ್ರ, ತುಂಬಾ ಗೌರವಾನ್ವಿತವಾಗಿರುವಂತ ಪಾತ್ರ ಅದು. ಸೊ ಮಾಡ್ಬೋದು ಅಂತ ಹೇಳಿ ನಾನು ಒಪ್ಕೊಂಡೆ. ಅಂಡ್ ಮನೇಲೂ ಎಲ್ಲ ಡಿಸ್ಕಸ್ ಮಾಡಿದೆ. ಓಕೆ ಮಾಡಿ ಅಂತ ಹೇಳಿದ್ರು. ಸೊ ಒಪ್ಕೊಂಡ್ ಮಾಡಿದೆ. ಅಂದ್ರೆ ನೀವು ಒಬ್ಬ ತಾಯಿಯಾಗಿ ಜೀವಿಸಿದೀರಾ. ಸೊ ಈ ಸಿನಿಮಾ ಆದ್ಮೇಲೆ ನಿಮ್ಮ ತಾಯಿಗೆ ಏನ್ ಹೇಳಿದ್ರಿ? ಇಲ್ಲ, ಅವ್ರಿಗೆ ಇದನ್ನ ನೋಡಿದ್ರೆ ಅವರು ಒಂದ್ ಕಡೆ ಇಮೋಷನಲ್ ಆಗ್ತಾರೆ, ಇನ್ನೊಂದ್ ಕಡೆ ತುಂಬಾ ನಗ್ತಾರೆ. ಇಮೋಷನಲ್ ಸೈಡ್ ಏನಕ್ಕೆ ಅಂದ್ರೆ ನಮ್ಮ ಮಮ್ಮಿಗೆ ನಾನು ತುಂಬಾ ಗೋಳಿಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಅವ್ರದ್ದು ಓನ್ಲಿ ಕನ್ಸರ್ನ್ ಅಂದ್ರೆ ಇವಳು ತಿನ್ನಲ್ಲ ಅಂತ. ಇವನ್ಗೆ ಓಡಾಡ್ಸ್ಕೊಂಡು ತಿನ್ಸೋದು ಮಾಡೋದು ಇದೆಲ್ಲ ಸಿನಿಮಾದಲ್ಲಿ ಇದೆ. ಅಂಡ್ ಅವನಿಗೆ ಹುಷಾರಿರಲ್ಲ ಒಂದು ಪಾರ್ಟ್ ಅಲ್ಲಿ, ಅವನನ್ನ ಮಲಗ್ಸೋದು. ಅವ್ನ ಆಕ್ಚುಲಿ ನಾನು ಹಾಡೆಲ್ಲ ಹೇಳಿ ಮಲಗ್ಸಿರೋದುಂಟು. ರಿಯಲ್ ಆಗಿ ಅವ್ನ್ ತುಂಬಾ ಹಠ ಮಾಡ್ತಾನೆ. ಸೊ ಅವನ್ನ ಹಾಡೆಲ್ಲ ಹೇಳಿ ಮಲಗ್ಸಿ ತಟ್ಟಿ ಅವನಿಗೆ ನಿಜವಾಗ್ಲೂ ಅಮ್ಮನೇ ಆಗ್ಬಿಟ್ಟಿದೆ ನಾನು ಅವನ್ಗೆ. ಅಂಡ್ ಅದನ್ನೆಲ್ಲ ನಿಭಾಯಿಸ್ತಪ್ಪ ಎಷ್ಟು ಕಷ್ಟ ಇದೆ ನಿಭಾಯಿಸೋದು ಅಂತ ಹೇಳಿ ನನಗೆ ಅನ್ಸುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಆಬ್ವಿಯಸ್ಲಿ ಅಮ್ಮ ಸ್ವಲ್ಪ ಇಮೋಷನಲ್ ಆಗ್ತಾರೆ. ನಗು ಏನಕ್ ಬರುತ್ತೆ ಅಂದ್ರೆ ನಾನು ಮಾತ್ ಸ್ವಲ್ಪ ಕಮ್ಮಿ, ಅಂದ್ರೆ ಹೊರಗಡೆನೆ ಆಗ್ಲಿ ಮನೇಲೆ ಆಗ್ಲಿ ಸ್ವಲ್ಪ ಮಾತ್ ಕಮ್ಮಿ. ಬಟ್ ಅಮ್ಮನ ಜೊತೆ ಮಾತ್ರ ಮಕ್ಳ ತರ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಸೊ ತುಂಬಾ ಮಾತಾಡದಿದ್ರೆ ಇದ್ರಲ್ಲಿ ತುಂಬಾ ವಟ 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 ಅಂತ ಇರ್ತೀನಿ. ಸೊ ಅದನ್ನ ನೋಡಿ ಎಷ್ಟ್ ಮಾತಾಡಿದ್ಯಾ ಅಂತ ಮೋಸ್ಟ್ಲಿ ನಗ್ಬೋದು. ಅಂಡ್ ಅವ್ರಿಗೆ ಈ ತರ ಒಂದ್ ಪಾತ್ರ ನಾನ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಈವನ್ ಭಾರ್ಗವಿಲ್ ಮಾಡೋ ಫೈಟ್ ನೆಲ್ಲ ನೋಡ್ಬಿಟ್ಟು ಅವ್ರು ನೀನಾ ಇದು ಅಂತ ಕೇಳಿರೋದುಂಟು. ಸೊ ಅದೇ ರಿಯಾಕ್ಷನ್ ಇದಕ್ಕೂ ಬರ್ಬೋದು ಮೋಸ್ಟ್ಲಿ. ಅವ್ರು ನೋಡಿಲ್ಲ. ನಾನಾದ್ರೆ ಇನ್ನೂ ಸ್ವಲ್ಪ ಡಬ್ಬಿಂಗ್ ಅಲ್ಲಿ ಇಲ್ಲಿ ನೋಡಿದೀನಿ. ನನ್ಗೂ ಇವ್ರ ಸಿನಿಮಾ ತೋರ್ಸಿಲ್ಲ. ನೀವು ಕೂಡ ನಮ್ಗೆ ಆಡಿಯನ್ ತರಾನೇ ನೀವು ಜೆನ್ಯೂನ್ ಆಗಿ ನಮ್ಗೆ ರಿವ್ಯೂ ಕೊಡ್ಬೇಕು. ಸೊ ಅವತ್ತೇ ನೋಡಿ ನೀವು ಅಂತ ಹೇಳಿ ನನಗೂ ತೋರ್ಸಿಲ್ಲ ಇವ್ರ ಸಿನಿಮಾ. ಆಗ್ಲೇ ಸೆನ್ಸರಲ್ ಆಗಿ ಬಂತು, ಯು ಸರ್ಟಿಫಿಕೇಟ್ ಬಂತು ನಮ್ಗೆ. ಅದೊಂದು ಪ್ರೌಡ್ ಅನ್ಸುತ್ತೆ ಯು ಸರ್ಟಿಫಿಕೇಟ್ ಬಂದಿದ್ದು. ಇನ್ನು ತೋರ್ಸಿಲ್ಲ. ಅಮ್ಮ ನೋಡಿದ್ರೆ ಇನ್ನು ಖುಷಿ ಪಡ್ತಾರೆ. ನಾವು ನಿಮ್ಮನ್ನ ರಾಧಾ ಅವ್ರನ್ನ ನೋಡಿದ್ ಎಲ್ಲಿಂದ ಅಂತಂದ್ರೆ ಮಲ್ಲಿ ಕ್ಯಾರೆಕ್ಟರ್ ಪ್ಲಸ್ ಭಾರ್ಗವಿ ಕ್ಯಾರೆಕ್ಟರ್ ಇಂದ ನಮಗ್ ತುಂಬಾ ಹತ್ರ ಆದಂತ. ಎಲ್ಲಿನವರು ರಾಧಾ ಅವರು, ಹೇಗೆ ಇಂಡಸ್ಟ್ರಿಗೆ ಬಂದಿದ್ದು ಒಂದ್ ಸ್ವಲ್ಪ ಹೇಳೋದಾದ್ರೆ? ನಾನ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಟ್ ತಂದೆ ಊರು ಬಿಜಾಪುರ. ಸೊ ನಂದು ಬಿಜಾಪುರನೇ ಆಗುತ್ತೆ. ಹೌದು, ಉತ್ತರ ಕರ್ನಾಟಕ. ತಾಯಿ ಊರು ತುಮಕೂರು, ಗುಬ್ಬಿ. ನಮ್ ತುಮಕೂರ? ನಿಮ್ದು ತುಮಕೂರ? ನಮ್ದು ಗುಬ್ಬಿ, ಅಮ್ಮನೂರು ಗುಬ್ಬಿ. ಹೋಗೋದ್ ಬರೋದೆಲ್ಲ ಸ್ವಲ್ಪ ಕಮ್ಮಿ ಉತ್ತರ ಕರ್ನಾಟಕಕ್ಕೆ. ಬಟ್ ಆ ಕಡೆ ತುಂಬಾ ನಮ್ ಹುಡುಗಿ, ನಮ್ಮೂರ್ ಕಡೆಯವಳು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ ಉತ್ತರ ಕರ್ನಾಟಕ ಜನ ನಿಮ್ಗೆ ಗೊತ್ತು, ದೇ ಆರ್ ಇನ್ನಸೆಂಟ್ ಅಂಡ್ ತುಂಬಾ ಸಪೋರ್ಟಿವ್. ಆ ಕಡೆಯಿಂದ ಬಂದಂತ ಆರ್ಟಿಸ್ಟ್ ಗಳು ಎಷ್ಟೋ ಜನ ಇದ್ದಾರೆ ಅಂಡ್ ಇಂಡಸ್ಟ್ರಿಯಲ್ಲಿ. ಸೊ ಆ ಕಡೆ ತುಂಬಾ ಏನು ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ತುಂಬಾ ಸಪೋರ್ಟ್ ಇದೆ. ಸೊ ಅಲ್ಲಿ ಅವಳು ಅಂತಾನೆ ಹೇಳ್ಬೋದು. ಅಂಡ್ ಹುಟ್ಟಿ ಬೆಳೆದಿರೋದು ಬೆಂಗಳೂರು ಆಗಿರೋದ್ರಿಂದ ಬೆಂಗಳೂರು ಕೂಡ ನಮ್ಮೂರೇ ಅಂತ ಹೇಳ್ಬೋದು. ಅಂಡ್ ನನ್ಗೆ ಈ ಇಂಡಸ್ಟ್ರಿಗೆ ಬರೋ ಯಾವುದೇ ಯೋಚನೆ ಇರ್ಲಿಲ್ಲ. ಚಿಕ್ಕವಳಿದ್ದಾಗ 1-2 ಸಿನಿಮಾ ಕೇಳಿದ್ದುಂಟು. ಯಾವ್ದು ಅಂದ್ರೆ ದರ್ಶನ್ ಸರ್ ಅವರ ಪೊರ್ಕಿ ಸಿನಿಮಾಗೆ ನನ್ನನ್ನ ಕೇಳಿದ್ದುಂಟು. ಬಟ್ ಆವಾಗ ನನ್ಗದ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಬಟ್ ಅದೆಲ್ಲ ಮಾಕ್ ಶೂಟ್ ಕೂಡ ಒಂದು ಆಗಿತ್ತು. ಐ ಡೋಂಟ್ ರಿಮೆಂಬರ್. ಅದೆಲ್ಲ ಆಗಿ ದೆನ್ ಯಾವ ಏಜ್ ಅಲ್ಲಿ ಇರ್ಬೋದು? ತುಂಬಾ ಚಿಕ್ಕವಳು ಅವಾಗ 3rd ಸ್ಟ್ಯಾಂಡರ್ಡ್ 4th
ಸ್ಟ್ಯಾಂಡರ್ಡ್ ಇದ್ದೆ, ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ. ಪೋರ್ಕಿ ಅವಾಗ ಬಂದಿರೋದಲ್ಲ. ಆಡಿಷನ್ಸ್ ಎಲ್ಲ ಆಗಿತ್ತು, ಬಟ್ ಅವಾಗ ಬಿಡ್ಲಿಲ್ಲ ಮನೇಲಿ ಹೋಗ್ಲಿಕ್ಕೆ. ಅಂಡ್ ಅದಾದ್ಮೇಲೆ ಮೈಲಾರಿ ಸಿನಿಮಾಗೆ ಕೇಳಿದ್ರು, ಅವಾಗ ಎಕ್ಸಾಮಿನೇಷನ್ಸ್ ನಡೀತಾ ಇತ್ತು, ಅವಾಗ್ಲೂ ಬಿಡ್ಲಿಲ್ಲ. ಅದು ಕನೆಕ್ಷನ್ ಅವ್ರಿಗೆ ಎಲ್ಲಿಂದ ಅಪ್ಪನ ನಂಬರ್ ಅಮ್ಮನ ನಂಬರ್ ಸಿಕ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಅಪ್ಪ ಅಮ್ಮಂಗೆ ಕಾಲ್ಸ್ ಬಂದಿದ್ದು ಹೌದು. ಅದೇ ಲಾಸ್ಟ್, ಮತ್ತೆ ಅದ್ರ ಬಗ್ಗೆ ಏನು ಮನೇಲೂ ಮಾತಾಡಿರ್ಲಿಲ್ಲ, ಏನೂ ಇಲ್ಲ. ನನಗೆ ಸಿಂಗಿಂಗ್ ಮೇಲೆ ತುಂಬಾನೇ ಆಸಕ್ತಿ ಇತ್ತು. ನಾನು ಟ್ರೈನ್ಡ್ ಅಲ್ಲ, ಬಟ್ ಹಾಡ್ತೀನಿ. ಇದು ತುಂಬೆ ಹಾಡುವೆನುಗೆಲ್ಲ ಕೊಟ್ಟಿದ್ದುಂಟು, ಆಡಿಷನ್ಸ್ ಎಲ್ಲ ಕೊಟ್ಟಿದ್ದುಂಟು. ಅದಾದ ನಂತರ ನಾನು ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕಾಣಿಸ್ಕೊಂಡೆ, 2 ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ. ಅದಾದ್ಮೇಲೆ ಡೈರೆಕ್ಟ್ ಸೀರಿಯಲ್ ಬಂದಿದ್ದೇನೆ. ನನ್ಗೆ ಆಡಿಷನ್ ಹೇಗೆ ಕೊಡ್ತಾರೆ ಅನ್ನೋದು ನನ್ಗೆ ಮರ್ತು ಹೋಗ್ಬಿಟ್ಟಿದ್ದೆ. ನನ್ ಸ್ಟಾರ್ಟಿಂಗ್ ಬಂದಾಗ ಉಗೆ ಉಗೆ ಮಾದೇಶ್ವರ ಜಿ ಕನ್ನಡದಲ್ಲಿ ನಂದು ಫಸ್ಟ್ ಸೀರಿಯಲ್ ಆಗಿದ್ದು. ಅವಾಗ ಆಪ್ತ ಮಿತ್ರ ಸಿನಿಮಾದು ಸೌಂದರ್ಯ ಮಂಚ ಎತ್ತಾರೆ, ಆ ಡೈಲಾಗ್ ನಾನು ಹೇಳಿ ಅದು ಸೆಲೆಕ್ಟ್ ಆಗಿದ್ದು. ಒಂದೇ ಆಡಿಷನ್ಗೆ ಸೆಲೆಕ್ಟ್ ಆಗೋಯ್ತು. ಅಲ್ಲಿಂದ ನಂದು ಸೀರಿಯಲ್ ಸ್ಟಾರ್ಟ್ ಆಯ್ತು. ಅಂಡ್ ಸಿನಿಮಾ ಬಂದು ನನ್ನ ಸೆಕೆಂಡ್ ಸೀರಿಯಲ್ ಇಂದ ಸ್ಟಾರ್ಟ್ ಆಗಿದ್ದು. ನಾಯಕಿ ನನ್ನ ಸೆಕೆಂಡ್ ಸೀರಿಯಲ್, ಅಲ್ಲಿ ಸಿನಿಮಾ ಮಾಡಿದ್ದು. ಇದನ್ ಮಾಡ್ಬೇಕಾದ್ರೆ ಸಿನಿಮಾ ಮಾಡಿದ್ದು. ಸೊ ಹೀಗೆ ಎಂಟರ್ ಆಗಿದ್ದು. ಬರ್ತೀನಿ ಅಂತ ಏನು ಐಡಿಯಾಸ್ ಇರ್ಲಿಲ್ಲ, ಬಟ್ ಬಂದು ಒಂದ್ 8.5 years ಆಯ್ತು. ಅಷ್ಟು ದಿನಗಳಾದ್ಮೇಲೆ ಇವಾಗ ಒಂದು ಲೀಡ್ ಕ್ಯಾರೆಕ್ಟರ್ ಆಗಿ ಪಾತ್ರ ನಿರ್ವಹಿಸ್ತಾ ಇರೋದು ಸ್ವಲ್ಪ ಪ್ರೌಡ್ ಅನ್ಸುತ್ತೆ. ಬಟ್ ಇನ್ನೂ ಏನು ಮಾಡಿಲ್ಲ, ಇನ್ನು ಮಾಡೋದು ತುಂಬಾ ಇದೆ. ಐ ಆಮ್ ಟ್ರೈಂಗ್, ಇನ್ನು ಸಿನಿಮಾಸ್ಗೆಲ್ಲ ಟ್ರೈ ಮಾಡ್ತಿದೀನಿ, ನೋಡೋಣ. ನಮ್ಗೆ ಆ ಮಲ್ಲಿ ಪಾತ್ರ ಈಗ ನೆನಪಾಗ ನೀವ್ ಎಷ್ಟು ಇನ್ನೋಸೆಂಟ್ ಕಾಣಿಸ್ತೀರಾ ನಮ್ ಕಣ್ಣಿಗೆ ಅಂತಂದ್ರೆ, ಹೆಂಗೆ ಆ ಪಾತ್ರ ನೀವು ಒಪ್ಕೊಂಡಿದ್ದು, ನಿಭಾಯಿಸಿದ್ದು ಹೇಗೆ ಅಂತ? ರಾಮಾಚಾರಿ ಸೀರಿಯಲ್ ಅಲ್ಲಿ ನಾನು ಬ್ರಾಹ್ಮಣರ ಮನೆ, ಹೌದು, ಬ್ರಾಹ್ಮಣರ ಮನೆ ಮಗಳು ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿದ್ದು. ಅದ್ರಲ್ಲಿ ತುಂಬಾ ಓದ್ಕೊಂಡಿದ್ದು, ತುಂಬಾ ಪುರಾಣಗಳು ಅದು ಇದು ಎಲ್ಲ ತುಂಬಾ ತಿಳ್ಕೊಂಡು ಜ್ಞಾನ ಇರುವಂತ ಹುಡುಗಿ ಆಗಿರ್ತೇನೆ. ಅಲ್ಲಿ ನೋಡಿ ಜನ ಎಲ್ಲ ತುಂಬಾ, ಅಂದ್ರೆ ಅದು ತಂಗಿ ಕ್ಯಾರೆಕ್ಟರ್ ಆಗಿದ್ರು ಕೂಡ ಯಾರು ಕೂಡ ಅದನ್ನ ತಂಗಿ ಕ್ಯಾರೆಕ್ಟರ್ ಅಂತ ನೋಡೇ ಇರ್ಲಿಲ್ಲ. ಅಂದ್ರೆ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ತಾ ಇದ್ರು ಜನ. ಸೊ ಅದು ನನ್ಗೆ ಎಲ್ಲಾ ಕಡೆ ಫೇಮ್ ತಂದ್ಕೊಟ್ಟಿದ್ದು ಅಂದ್ರೆ ಇಟ್ಸ್ ರಾಮಾಚಾರಿ. ಫಸ್ಟ್ ಫೇಮ್ ತಂದ್ಕೊಟ್ಟಿದ್ದು ರಾಮಾಚಾರಿ. ಅದಾದ್ಮೇಲೆ ನನ್ಗೆ ಅದು ಡೇಟ್ಸ್ ಕಡಿಮೆ ಆಯ್ತು ಅನ್ನೋ ಕಾರಣಕ್ಕೆ ನಾನು ಅದನ್ನ ಕ್ವಿಟ್ ಮಾಡಿ, ಅಂದ್ರೆ ಮಂತ್ಲಿ ಒಂದೇ ದಿನ ಬಂದಿದ್ದುಂಟು ಅದು. ಸೊ ಇಡೀ ಮಂತ್ ಬ್ಲಾಕ್ ಮಾಡಿ ಒಂದ್ ದಿನ ಶೂಟಿಂಗ್ ಕರೀತಾರೆ ಅಂತ ಅಂದಾಗ ನಂದು ಇಡೀ 30 ದಿನ 29 ದಿನ ವೇಸ್ಟ್ ಅಲ್ಲಿ. ಸೊ ಅದಕ್ಕೆ ನಾನೇನ್ ಮಾಡ್ದೆ, ಓಕೆ ಇದು ಕ್ಯಾರೆಕ್ಟರ್ ಇನ್ನು ಮುಂದೆ ಹೋಗಲ್ಲ, ಸೊ ಬೇರೆ ಟ್ರೈ ಮಾಡೋಣ ಅಂತ ಹೇಳಿ ಒಂದ್ 15 days ಆಗಿತ್ತು ಅಷ್ಟೇ. ಒಂದ್ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಮಲ್ಲಿ ಕ್ಯಾರೆಕ್ಟರ್ದು ಕಾಲ್ ಬಂತು ನನ್ಗೆ. ಈ ತರ ಒಂದ್ ಕ್ಯಾರೆಕ್ಟರ್ ಇದೆ, ನೀವ್ ಮಾಡ್ತೀರಾ ಅಂತ ಅಂದ್ರೆ, ಯಾವ ತರ ಸರ್, ನಾನು ಮಾಡರ್ನ್ ಡ್ರೆಸ್ ಹಾಕಲ್ಲ, ಮತ್ತೆ ಈ ರೊಮ್ಯಾಂಟಿಕ್ ಸೀನ್ಸ್ ಆ ತರದ್ ಈ ತರದ್ದೆಲ್ಲ ಇತ್ತು ಅಂದ್ರೆ ಇದು ನಂದು ಮೇಜರ್, ನಾನು ಯಾವ್ದೇ ಪ್ರಾಜೆಕ್ಟ್ ಬಂದ್ರು ನಾನು ಇದನ್ನ ಹೇಳ್ತೇನೆ. ಇಲ್ಲಮ್ಮ ಆ ತರದ್ದೇನು ಇರಲ್ಲ. ಅಂದ್ರೆ ಮಾಡರ್ನ್ ಡ್ರೆಸ್ ಅಂದ್ರೆ ಯಾವ ತರ? ಮಾಡರ್ನ್ ಡ್ರೆಸ್ ಅಂದ್ರೆ ಹೌದು, ಎಕ್ಸ್ಪೋಸಿಂಗ್ ಇರುವಂತ ಯಾವ ಬಟ್ಟೆಗಳನ್ನು ನಾನು ಹಾಕಲ್ಲ. ಸೊ ಆ ತರ ನಾನು ಯಾವ್ದು ಹಾಕಲ್ಲ ಸರ್ ಅಂತ ಎಲ್ಲ ಹೇಳಿ. ಯಾಕೆ ಆ ತರ ಥಾಟ್ ನಿಮಗೆ ಬಂದಿರೋದು? ಅಂದ್ರೆ ಈಗಿನ ಇದ್ರಲ್ಲಿ ನಿಮ್ಗೆ ಎಕ್ಸ್ಪೋಸೇ ಬೇರೆ, ಮಾಡರ್ನ್ ಡ್ರೆಸ್ಸೇ ಬೇರೆ. ಮಾಡರ್ನ್ ಡ್ರೆಸ್ ಗಳಲ್ಲೂ ವೆರೈಟಿ ಇದೆ, ಬ್ಯೂಟಿ ಆಗಿ ಕಾಣಿಸುವಂತ ಮಾಡರ್ನ್ ಡ್ರೆಸ್. ಸೊ ಅದನ್ನೆಲ್ಲ ಏನಕ್ಕೆ ದೂರ ಇಟ್ಟು ಓನ್ಲಿ ಟ್ರೆಡಿಷನಲ್ ನೀವು ಮೇಂಟೈನ್ ಮಾಡ್ತಿರೋದು? ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನನ್ಗೆ ಅದ್ರಲ್ಲಿ ಅಂದ್ರೆ ಸ್ಕಿನ್ ತೋರ್ಸೋದ್ರಲ್ಲಿ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಈಗ ಆರ್ಟಿಸ್ಟ್ ಅಂತ ಬಂದಾಗ ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಅವರ ಟ್ಯಾಲೆಂಟ್ನು ಕೂಡ ನೋಡ್ಬೇಕಾಗುತ್ತೆ ಜನ. ಈಗ ನಾವ್ ಯಾವ್ದೋ ಒಂದು ಬಾಡಿ ಪಾರ್ಟ್ ನಾವ್ ತೋರಿಸಿದೀವಿ ಅಂತ ಅಂದಾಗ ಜನರ ಕಣ್ಣು ಜಾಸ್ತಿ ಅದ್ರ ಮೇಲೆನೆ ಹೋಗುತ್ತೆ, ಫೋಕಸ್ ಆಗುತ್ತೆ. ಅದ್ರ ಬದಲು ನಾವು ಒಂದು ಬಟ್ಟೆ ಕಡಿಮೆ ಮಾಡಿ ನಾವು ಬಾಡಿ ತೋರ್ಸೋದ್ರಿಂದ ಜನರ ಅಟೆನ್ಷನ್ ಗ್ರಾಬ್ ಮಾಡೋದು, ಅದಕ್ಕಿಂತ ನಾವ್ ಎಕ್ಸ್ಪ್ರೆಸ್ ಮಾಡಿ ನಮ್ಮ ಆಕ್ಟಿಂಗ್ ಇಂದ ಜನರ ಅಟೆನ್ಷನ್ ನ ಹಿಡಿದಿಟ್ಕೊಳ್ಳೋದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ನನ್ಗೆ ಆ ತರದ ಅಟೆನ್ಷನ್ ಬೇಡ, ನನಗ್ ಬೇಕಾಗಿರೋದು ಪಾಸಿಟಿವ್ ಅಟೆನ್ಷನ್. ನನ್ಗೆ ಇಲ್ಲಿವರೆಗೂ ತುಂಬಾನೇ ಆ ತರ ಕ್ಯಾರೆಕ್ಟರ್ಗಳು ಬಂದಿದೆ, ತುಂಬಾ ಕ್ಯಾರೆಕ್ಟರ್ಸ್ಗಳು ಬಂದಿದೆ. ನಾನು ಇಯರ್ಲಿ
20-25 ಸಿನಿಮಾಗಳನ್ನ ನಾನು ರಿಜೆಕ್ಟ್ ಮಾಡಿರೋದುಂಟು ಇಲ್ಲಿವರೆಗೂ. ಸೊ ರೀಸನ್ ರೀಸನ್ ಇದೆ, ಇದೇ ರೀಸನ್. ಬಟ್ಟೆದು ಒಂದ್ ರೀಸನ್ ಆದ್ರೆ ಇನ್ನೊಂದು ಕಿಸ್ ಸೀನ್ಸ್ ಮತ್ತೊಂದು ಆ ತರದ್ ಏನಾದ್ರು ಇರ್ತಿದ್ವು. ಸೊ ನಾನು ಅದ್ ಯಾವ್ದಕ್ಕೂ ಅಷ್ಟೊಂದು ಆಸ್ಪದ ಕೊಡಕ್ ಹೋಗ್ಲಿಲ್ಲ. ಈಗ ನಂದು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ವೈರಲ್ ಆಗಿದೆ. ನಾನು ಪ್ರಿಯಾಂಕಾ ಮ್ಯಾಮ್ ಅವ್ರ ಬಗ್ಗೆ ಮಾತಾಡಿರ್ಬೋದು ಅಂಡ್ ಸಾಯಿ ಪಲ್ಲವಿ ಮ್ಯಾಮ್ ಬಗ್ಗೆ ಮಾತಾಡಿರ್ಬೋದು. ಅವೆರಡು ಕೂಡ ವೈರಲ್ ಆಗಿದೆ. ಜನ ಅದನ್ನ ಸರಿ ಅಂತ ಒಪ್ಕೊಳ್ತಾರೆ, ಯಾಕೆಂದ್ರೆ ಜನಕ್ಕೂ ಅದು ಗೊತ್ತು, ಈ ತರ ಮಾಡಿದ್ರೆ ತಪ್ಪು ಅಂತ ಗೊತ್ತಿದ್ಮೇಲೂ ಕೂಡ ಅವ್ರು ನೋಡಕ್ ಹೋಗ್ತಿದ್ದಾರೆ. ಅಂದ್ರೆ ಕೆಲವ್ರು ನೋಡಕ್ ಹೋಗ್ತಿದ್ದಾರೆ ಅಂದ್ರೆ ಅದು ಆ ಕೆಲವರಿಗೆ ಮಾತ್ರ ಸೀಮಿತ ಆಗುತ್ತೆ, ಎಲ್ರಿಗೂ ಸೀಮಿತ ಆಗಲ್ಲ. ಎಲ್ರಿಗೂ ಸೀಮಿತ ಆಗ್ಬೇಕು ಅಂದ್ರೆ ನಿಮ್ಮದೇನ್ ಟ್ಯಾಲೆಂಟ್ ಇದೆ ಅದನ್ನ ನೀವು ತೋರಿಸ್ಕೊಂಡು ಹೋಗ್ಬೇಕು. ಸೊ ನನ್ಗೆ ಸ್ಕಿನ್ ಶೋ ಮಾಡೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಂಡ್ ನಾನು ಯಾವುದೇ ಹೆಣ್ಮಕ್ಳಿಗೆ ಬಟ್ಟೆ ನೀವು ಈ ತರ ಬಟ್ಟೆ ಹಾಕ್ಬೇಡಿ ಆ ತರ ಬಟ್ಟೆ ಹಾಕ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಯುವರ್ ಚಾಯ್ಸ್. ಬಟ್ ನನಗದ್ ಇಷ್ಟ ಇಲ್ಲ ಪರ್ಸನಲಿ. ನನ್ನ ಒಪಿನಿಯನ್ ಹೇಳ್ತಿದ್ದೀನಿ, ಪ್ಲೀಸ್ ಯಾರು ಒಫೆಂಡ್ ಆಗ್ಬೇಡಿ. ಇಲ್ಲ, ಅದು ಒಬ್ಬೊಬ್ರು ಒಪಿನಿಯನ್, ಅವ್ರ ಕಂಫರ್ಟ್ ಅನ್ನೋದೊಂದಿರುತ್ತೆ. So I'm comfortable with saree, traditional. ಓಕೆ. ಅಂದ್ರೆ ಈಗ ಮಲ್ಲಿ ಪಾತ್ರಕ್ಕೆ ನೀವ ಹಂಗೆ ಹೇಳ್ದಾಗ ಡೈರೆಕ್ಟರ್ ಯಾವ ತರ ಹೇಳಿದ್ರು? ಇಲ್ಲ, ಡೈರೆಕ್ಟರ್ ಜೊತೆ ನಂದು ಮಾತುಕತೆ ಆಗಿಲ್ಲ. ನಂದು ಮಾತುಕತೆ ಆಗಿದ್ದು ಮ್ಯಾನೇಜರ್ ಜೊತೆ, ದೇವರಾಜ್ ಸರ್ ಅಂತ. ಅವ್ರ ಜೊತೆ ಇದನ್ನ ಹೇಳಿದಾಗ, ಇಲ್ಲ ಆ ತರದೆಲ್ಲ ಏನು ಇರಲ್ಲ, ಡೋಂಟ್ ವರಿ, ಇದ್ರಲ್ಲಿ ನಿಮ್ಗೆ ಮೋಸ ಆಗಿರುತ್ತೆ, ದೊಡ್ಡ ಮನೆ ಚಿಕ್ಕ ಯಜಮಾನ್ರಿಂದ ನಿಮ್ಗೆ ಮೋಸ ಆಗಿರುತ್ತೆ. ಸೊ ನೀವ್ ಆ ಮನೆಗೆ ಒಬ್ಬ ಸೊಸೆ ಆಗ್ಬಿಟ್ಟು ಹೋಗ್ತೀರಿ ಅಂತ ಹೇಳಿದ್ರು. ನನ್ಗೆ ಯಾವ ತರ ಮೋಸ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಾಗಿದ್ದೆ ಪೂರ್ತಿ ಪ್ರೋಮೋ ಶೂಟ್ಸ್ ಎಲ್ಲ ಮುಗ್ದು ಫಸ್ಟ್ ಡೇ ಒಂದ್ ಸೀನ್ ಆಯ್ತು, ಸೆಕೆಂಡ್ ಡೇನು ಒಂದ್ ಸೀನ್ ಆಯ್ತು, 3ನೇ ದಿನಕ್ಕೆ ನನ್ಗೆ ಇದು ಅಂತ ಗೊತ್ತಾಗಿದ್ದು. ಅಲ್ಲಿವರೆಗೂ ನನ್ಗೆ ಯಾವ ತರ ಮೋಸ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಎಲ್ಲೋ ನಮ್ಮ ಅಪ್ಪನ ಅಮ್ಮನ ಸಾಯಿಸಿರ್ತಾರೆ, ನಾನು ಅದ್ ಸೇರ್ ತೀರಿಸ್ಕೊಳಕೋ ಏನಕ್ಕೋ ಹೋಗ್ತೀನಿ ಅನ್ನೋ ತರ ಅಂದ್ರೆ ಪಾಸಿಟಿವ್ ಅಂತ ಗೊತ್ತಿತ್ತು. ಬಟ್ ಈ ತರದೇನೋ ಒಂದ್ ಮೋಸ ಇರುತ್ತೆ ಅಂತ ನಾನ್ ಅನ್ಕೊಂಡ್ರೆ ಅವ್ರು ಹೋಗಿ ಹೆಂಗಂತ ಹೇಳಿದ್ರು ನಾನು ಫುಲ್ ಅಪ್ಸೆಟ್ ಆಗ್ಬಿಟ್ಟೆ. 1 ವಾರ ನಾನು ಯಾರ ಹತ್ರನು ಮಾತಾಡಿಲ್ಲ. ಅದಲ್ಲದೆ ನಾನ್ ಹೆಂಗೋ ನನ್ಗೆ ಅದೆಲ್ಲ ಆಗಿ ನನ್ ಪಾಡಿ ನನ್ ಕಾಮ್ ಆಗ್ತಾ ಹೋದ್ರೆ, ಯಾವ ಈ ಪ್ರೋಮೋ ರಿಲೀಸ್ ಆಗಿ 1-2 ದಿನ ಆಯ್ತು, ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನಾನು ಇನ್ನೂ ಡಿಪ್ರೆಷನ್ ಹೋಗ್ಬಿಟ್ಟೆ. ಏನ್ ಕಮೆಂಟ್? ನಿನಗಿದ್ ಬೇಕಿತ್ತಾ ಅಂತ. ರಾಮಾಚಾರಿಯಲ್ಲಿ ಬ್ರಾಹ್ಮಣರ ಮನೆ ಹುಡುಗಿ ಪಾತ್ರ ಮಾಡ್ಕೊಂಡು ಎಷ್ಟ್ ಚೆನ್ನಾಗಿದೆ, ನಿನ್ಗೆ ಮಲ್ಲಿ ಪಾತ್ರ ಬೇಕಿತ್ತಾ ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಹಾಕ್ಬಿಟ್ರು. ನನ್ಗೆ ಏನಪ್ಪಾ ಇದು, ನಾನು ಏನ್ ತಪ್ಪು ಮಾಡ್ಬಿಟ್ನಾ, ನಾನು ಒಪ್ಕೋಬಾರ್ದಿತ್ತ ಈ ತರ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟರ್ ಸರ್ಗೂ ಕೂಡ ಹೇಳ್ಬಿಟ್ಟೆ, ಸರ್ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ ಈ ತರ ಕಮೆಂಟ್ಸ್ ಬಂದಿರೋದ್ರಿಂದ ಅಂತ ಎಲ್ಲ ಹೇಳಿದಾಗ, ಡೋಂಟ್ ವರಿ ಅಮ್ಮ, ಈ ಒಂದು ಪಾತ್ರ ಬೇರೆ ಲೆವೆಲ್ ಅಲ್ಲೇ ಇದೆ, ಬೇರೆ ತರಾನೇ ಹೋಗುತ್ತೆ. ಜನರಿಗೆ ನೀನು ಯಾವ್ದೇ ಕಾರಣಕ್ಕೂ ಕೆಟ್ಟ ರೀತಿಲಿ ಪೋಟ್ರೆ ಆಗಲ್ಲ, ನೀನು ತುಂಬಾ ಚೆನ್ನಾಗಿ ಈ ಪಾತ್ರನ ನಿರ್ವಹಿಸ್ಕೊಂಡು ಹೋಗು, ಚೆನ್ನಾಗಾಗುತ್ತೆ ಈ ಕ್ಯಾರೆಕ್ಟರ್ ಅಂತ ಅವ್ರು ಒಂದ್ ಮಾತು ಹೇಳಿದ್ದಷ್ಟೇ. ಅದಾದ್ಮೇಲೂ ನನ್ಗೆ 1 ವಾರ ಸ್ವಲ್ಪ ಹಂಗೆ ಇತ್ತು. ನಾನು ಲಿಟ್ರಲಿ ಆ ಒಂದು ಪಾತ್ರಕ್ಕೆ, ಮಲ್ಲಿ ಪಾತ್ರಕ್ಕೆ ನಾನು ಕರೆಕ್ಟ್ ಆಗಿ ಒಗ್ಗಕ್ಕೆ 3 ತಿಂಗಳು ತಗೊಂಡೆ. ಲಿಟ್ರಲಿ 3 months ತಗೊಂಡೆ. 3 months ತಗೊಂಡು ಅದಾದ್ಮೇಲೆ ಯುಗಾದಿ ಹಬ್ಬದ ಒಂದು ಎಪಿಸೋಡ್ ಬರುತ್ತೆ, ಆ ಎಪಿಸೋಡಿನ ನಾನು ಬೂಸ್ಟ್ ಆದೆ. ಏನಕ್ಕೆ ಅಂದ್ರೆ ಅದು ನನಗೆ ಅನ್ಸ್ಬಿಡ್ತು, ಲೈಕ್ ಇವಾಗ ಒಂದು ಪಾತ್ರನ ನಾವು ಮಾಡ್ತಾ ಇದ್ರೆ ಆ ಪಾತ್ರಧಾರಿನೇ ಒಪ್ಕೊಳ್ಳಿಲ್ಲ ಅಂತ ಬಂದಾಗ ಜನ ಇನ್ನೇನು ಒಪ್ಕೊಳ್ತಾರೆ. ಸೊ ನಾವು ಆ ಪಾತ್ರನ ಎಷ್ಟು ಒಪ್ಕೊಂಡು ಮಾಡ್ತೀವೋ, ಇದು ನಾನೇ ಅಂತ ಯಾವಾಗ ನಾವು ಮಾಡ್ತೀವೋ ಅವಾಗ ಆ ಪಾತ್ರಕ್ಕೆ ಒಂದು ಜೀವನ ತುಂಬಾ ಸಾಧ್ಯ. ಸೊ ನಾನು ಅದ್ ಅನ್ಕೊಂಡು ಮುಂದೆ ಮಾಡ್ಕೊಂತ ಹೋದೆ. ಅಂಡ್ ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರು. ಮೇಜರ್ ಆಗಿ ನನ್ನ ಫಿಯಾನ್ಸೆ ರಾಣು ಗೌಡ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಈ ಹೋಗೈತೆ ಬಂದೈತೆ ನನ್ಗೆ ಬರ್ತಾ ಇರ್ಲಿಲ್ಲ, ಆ ತರ ಭಾಷೆ ನನ್ಗೆ ಬರ್ತಾ ಇರ್ಲಿಲ್ಲ. ಆವಾಗ ಇವರು ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ರಾಣವ್ ಗೌಡ ಆಗಿರ್ಬೋದು, ತುಂಬಾ ಹಳ್ಳಿಯವರು ಈ ತರ ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟು ನಾನು ಪಿಕಪ್ ಆಗ್ತಾ ಹೋದೆ. ಅಂಡ್ ಈಗ ಕಲಿಯೋ ಇಂಟ್ರೆಸ್ಟ್ ಇದ್ದಾಗ ಬೇಗ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ.
ಸೊ ಇವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ನಾನು ಅಳವಡಿಸ್ಕೊಂತ ಯಾವಾಗ ಹೋದೆ ಅದು ಒಳ್ಳೆ ಪಿಚ್ ರೀಚ್ ಆಯ್ತು. ನಾನು ಅಮೃತಧಾರೆಯಲ್ಲಿ ಇದ್ದಾಗ 11-12 ಇತ್ತು TRP. ಸೊ ಪೀಕ್ ಅಲ್ಲಿ ಇದ್ದಾಗ್ಲೇನೆ ನಾನು ಭಾರ್ಗವಿಗೆ ಎಂಟರ್ ಆಗಿತ್ತು. ಅಲ್ಲಿ ನನ್ನನ್ನ ನೋಡಿ ನಂದು ಏನು ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಇದನ್ನೆಲ್ಲ ನೋಡಿ ಇವಳ ಕೈಲಿ ಮಾಡಿಸ್ಬೋದು ಅಂತ ಹೇಳಿ ಅಲ್ಲಿಂದ ನನ್ನನ್ನ ಭಾರ್ಗವಿಗೆ ತಗೊಂಡಿತ್ತು. ಬ್ಯಾಕ್ ಬೋನ್ ಆಗಿ ಏನಾದ್ರೂ ಒಂದು ಡೈಲಾಗ್ ಗಳನ್ನ ಹೇಳ್ಕೊಡೋರು ಇರ್ಬೋದು, ರಣವಿಂದನೇ ನೀವು ಇನ್ಸ್ಪೈರ್ ಆಗಿ ಹಂಗೇನಾದ್ರು ಲವ್ ಆಯ್ತಾ? ಒಂಚೂರು ನಿಮ್ ಲವ್ ಸ್ಟೋರಿ ಎಂಗೇಜ್ಮೆಂಟ್ ಆದಾಗ್ಲಿಂದ ಅಂತ ಎಲ್ರಿಗೂ ಕುತೂಹಲ, ವಿಲನ್ ಜೊತೆ ಹೆಂಗ್ ಲವ್ ಆಯ್ತು ಅನ್ನೋದು. ಇಲ್ಲ, ಅವರು ಪಾತ್ರ ಅಂದ್ರೆ ಆ ಪಾತ್ರದಲ್ಲಿ ವಿಲನ್ ಹೌದು, ಬಟ್ ಅವ್ರ ರಿಯಲ್ ಲೈಫ್ ಅಲ್ಲಿ ಹೀಸ್ ವೆರಿ ಇನ್ನಸೆಂಟ್ ಅಂಡ್ ತುಂಬಾ ನನ್ಗ ಅವ್ರು ಇಷ್ಟ ಆಗಿದ್ದೆ. ಅವರು ತನ್ನ ಪಾಡಿಗೆ ತಾನು ಇರ್ತಿದ್ರು, ಯಾರ ಹತ್ರನೂ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಅಂದ್ರೆ ನನ್ನನ್ನ ನಾನೇ ನೋಡ್ಕೊಂಡಂಗಿತ್ತು. ಏನಾದ್ರೂ ಸಿಕ್ಕರೆ ಖುಷಿ ಪಡೋರು, ತಿನ್ನಕ್ ಕೊಟ್ಬಿಟ್ರಂತೂ ಭಾರಿ ತುಂಬಾ ಖುಷಿ ಪಡೋರು. ಏನಾದ್ರು ಆಟ ಆಡಕ್ ಏನಾದ್ರು ಸಿಕ್ಬಿಟ್ರೆ ಸುಮ್ನೆ ಆಟ ಆಡ್ಕೊಂಡ್ ಕೂರೋರು. ಈಸ್ ಲೈಕ್ ಅ ಚೈಲ್ಡ್. ಸೊ ನನ್ಗೆ ಅದನ್ನೆಲ್ಲ ನೋಡಿ ಐ ಫೆಲ್ಟ್ ಎಷ್ಟು ಅಂದ್ರೆ ಮುದ್ದಾಗಿದ್ದಾರೆ ಅನ್ನೋ ತರ ನನ್ಗ ಅನ್ಸ್ತು. ಅಂಡ್ ಅದಾದ್ಮೇಲೆ ವಿ ಬಿಕೇಮ್ ಫ್ರೆಂಡ್ಸ್. ಅಂಡ್ ಫ್ರೆಂಡ್ಸ್ ಆಗಿದ್ದು ಕೂಡ ತುಂಬಾ 1.5-2 ತಿಂಗಳಾದ್ಮೇಲೇನು, ಅಲ್ಲಿವರೆಗೂ ನಾವು ಮಾತೇ ಆಡ್ತಾ ಇರ್ಲಿಲ್ಲ. ಅಂಡ್ ಅವ್ರಿಗೆ ಫೀಮೇಲ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಈ ಸೆಟ್ ಅಲ್ಲಿ ಕೂಡ ಎಷ್ಟೋ ಜನ ಅವ್ರಿಗೆ ಫ್ಯಾನ್ಸ್ ಆಗಿದ್ರು ಅಂಡ್ ಮೇಲ್ ಬಿದ್ದು ಮಾತಾಡ್ಸಕ್ಕೆಲ್ಲ ಬರ್ತಿದ್ರು. ಬಟ್ ಅವ್ರ ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ. ಅವ್ರಿಗೆ ನನ್ನ ವೈಬ್ ಅವ್ರಿಗೆ ಮ್ಯಾಚ್ ಆಗ್ತಿತ್ತು ಅಂಡ್ ಅವ್ರ ವೈಬ್ ನನಗ್ ಮ್ಯಾಚ್ ಆಗ್ತಿತ್ತು. ಇಬ್ರು ಯಾವ್ದಾದ್ರು ಒಂದ್ ವಿಷಯ ಇಟ್ಕೊಂಡ್ ಮಾತಾಡ್ಕೊಂಡ್ ಕುತ್ಕೊಳ್ತಾ ಇದ್ವಿ. ಅಂಡ್ ಇದನ್ನೆಲ್ಲ ನೋಡಿ ಸೆಟ್ ಅವರು ಏನೋ ನಡೀತಿರ್ಬೋದಾ ಅನ್ನೋ ತರ ನೋಡ್ತಾ ಇದ್ರು. ಬಟ್ ಅವಾಗೇನೋ ಏನೂ ಇರ್ಲಿಲ್ಲ. ಅಂಡ್ ಅದಾದ್ಮೇಲೆ ಇವರು ಅಂದ್ರೆ ವಿ ಸ್ಟಾರ್ಟೆಡ್ ಲೈಕಿಂಗ್ ಈಚ್ ಅದರ್. ಅಂದ್ರೆ ಒಂದು ದಿನ ಅವ್ರ ಸೆಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಐ ಯೂಸ್ ಟು ಫೀಲ್ ಲೈಕ್ ಸೊ ಏನೋ ಒಂಥರ ಏನೋ ಕಳ್ಕೊಂಡಂಗಾಗಿದೆಯಲ್ಲ ಅನ್ನೋ ತರ ಫೀಲ್ ಆಗ್ತಿತ್ತು. ಅಂಡ್ ನಾನ್ ಸೆಟ್ ಅಲ್ಲಿ ಇಲ್ದೇ ಇದ್ದಾಗ ಹಿ ಯೂಸ್ ಟು ಫೀಲ್ ದ ಸೇಮ್. ಸೊ ಅದೇನೋ ಒಂಥರ ಕನೆಕ್ಷನ್ ಬಿಲ್ಡ್ ಆಯ್ತು. ಅಂಡ್ ಅದಾದ್ಮೇಲೆ ಇಟ್ ಈಸ್ ಪ್ಯೂರ್ಲಿ ಲೈಕ್ ಈ ತುಂಬಾ ಪ್ಯೂರ್ ಆಗಿರೋ ಲವ್ ಅದು. ಏನ್ ಮಾಡ್ತಿದ್ದೀರಾ ಅಂತ ಕೇಳಕ್ಕೂನು ನನ್ಗೆ ಭಯ. ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಾನ್ ನಡುಗ್ತಾ ಇದ್ದೆ ಲಿಟ್ರಲಿ. ಅಂದ್ರೆ ರಿಯಲ್ ಆಗಿ ನಡುಗ್ತಾ ಇದ್ದೆ. ಯಾಕಂದ್ರೆ ಅವ್ರನ್ನ ಆ ಪಾತ್ರದಲ್ಲಿ ನೋಡಿ. ಅಂಡ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಅವ್ರ ಹಿಂದೆ ಮಾಡಿದಂತ ಪಾತ್ರಗಳನ್ನ ನಾನ್ ನೋಡಿದ್ದೆ. ಐ ವಾಸ್ ಹಿಸ್ ಫ್ಯಾನ್ ಅಂಡ್ ಐ ಆಮ್ ಸ್ಟಿಲ್ ಹಿಸ್ ಫ್ಯಾನ್. ಅವ್ರ ಜೊತೆ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಬಂದಾಗ ನನಗ್ ತುಂಬಾನೇ ಖುಷಿ ಇತ್ತು. ಅವ್ರ ಜೊತೆ ಮಾತಾಡ್ಬೇಕು. ಇವಾಗ ಯಾರೋ ಒಬ್ರು ಸೆಲೆಬ್ರಿಟಿ ಇದ್ದು ಫ್ಯಾನ್ ಆಗಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಬಂದಾಗ ಸ್ವಲ್ಪ ಭಯ ಅನ್ಸುತ್ತೆ. ಐ ವಾಸ್ ದ ಸೇಮ್ ಗರ್ಲ್. ನಂಗೆ ಅವ್ರ ಹತ್ರ ಮಾತಾಡಕ್ ತುಂಬಾ ಭಯ ಆಗ್ತಿತ್ತು. ಬಟ್ ಮಾತಾಡ್ಬೇಕು ಅಂತ ಅನ್ನಿಸ್ತಿತ್ತು. ನನ್ಗೆ ಎಲ್ಲಿ ಏನ್ ಅನ್ಬಿಡ್ತಾರೋ, ಎಲ್ಲಿ ಮಾತಾಡಿಸ್ದೆ ಹಂಗೆ ಹೋಗ್ಬಿಡ್ತಾರೋ ಅಂತ ಹೇಳಿ ಭಯ ಆಗ್ತಿತ್ತು. ಬಟ್ ಹೋಗ್ತಾ 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 ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಅಂಡ್ ಅದಾದ್ಮೇಲೆ ನನ್ಗ ಅವ್ರ ಮೇಲೆ ಫೀಲಿಂಗ್ಸ್ ಇತ್ತು ಅಂಡ್ ಅವರಿಗೂ ನನ್ ಮೇಲೆ ಫೀಲಿಂಗ್ಸ್ ಇತ್ತು. ಇಬ್ರು ಹೇಳ್ಕೊಂಡಿರ್ಲಿಲ್ಲ. ಒನ್ ಫೈನ್ ಡೇ ಅವ್ರ ಅಮ್ಮನಿಂದ ನನಗ್ ಕಾಲ್ ಬಂತು. ಕಾಲ್ ಬಂದಾಗ ರಾಧಾ ಏನ್ ಮಾಡ್ತಿದ್ಯಾ ಅಂತ ಅಂದ್ರು. ನಾನು ಈ ತರ ಹೊರಗಡೆ ಇದೀನಿ ಅಮ್ಮ ಹೇಳಿ ಅಂತ ಅಂದೆ. ನೀವು ನನ್ ಮಗ ನಿನ್ನ ಲವ್ ಮಾಡ್ತಿದ್ದಾನಂತ ಅಂತ. ಅಲ್ಲ ಹೌದಾ? ರಾಘವ್ ರಾಣವ್ ಇಲ್ಲ ಅದು ಇಲ್ಲ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಇವ್ರಿಗೆ ಇಷ್ಟ ಆಗಿದೆ. ಇವ್ರು ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾರೆ ನನಗ್ ರಾಧಾ ಅಂದ್ರೆ ಇಷ್ಟ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾರೆ. ಅವ್ರಮ್ಮ ಅವ್ರಿಗೆ ನಾವು ಲಿಂಗಾಯತ್ಸ್, ಅವ್ರಮ್ಮ ಅಂದ್ರೆ ಅವ್ರ ಗೌಡ್ರು. ಅವ್ರಿಗೆ ಅವ್ರಮ್ಮಂಗೆ ಏನ್ ಕೋಪ ಅಂದ್ರೆ ನಮ್ಗೆ ಹೆಣ್ ನೋಡೋಕು ಬಿಡ್ಲಿಲ್ವಲ್ಲ ಇವನು ಅನ್ನೋ ತರ ಕೋಪ. ಆ ಕೋಪದಲ್ಲಿ ಅವ್ರು ಫೋನ್ ಮಾಡಿ ನನ್ ಮಗ ನಿನ್ನ ಲವ್ ಮಾಡ್ತಿದ್ದಾನಂತೆ ಅಂತ ಎಲ್ಲ ಹೇಳಿದ್ರು. ನನ್ ಹೌದಾ ಅಮ್ಮ, ಅಯ್ಯೋ ನನ್ ಗೊತ್ತಿರ್ಲಿಲ್ಲ ಇದು. ನನ್ಗೆ ಆ ಫೀಲ್ ಇತ್ತು. ಬಟ್ ಅವರು ಡೈರೆಕ್ಟ್ ಆಗಿ ನನ್ಗೆ ಯಾವತ್ತೂ ಹೇಳಿಲ್ಲ. ಅದಾದ್ಮೇಲೆ ಇಲ್ಲ ಅಮ್ಮ ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಎಲ್ಲ ಒಂದಷ್ಟು ಮಾತಾಡಿದ್ವಿ. ಇವಾಗ ಏನ್ ಮಾಡೋದು ಅಂತ ಎಲ್ಲ ಕೇಳಿದ್ರು. ಏನ್ ಮಾಡೋದು ಅಂತ ನನ್ನ ಕೇಳಿದ್ರೆ ನಾನು ಏನ್ ಹೇಳಿ ಅಮ್ಮ ಅಂತ ಎಲ್ಲ ಹೇಳ್ದೆ. ಅವ್ರು ಹೋಗ್ಬಿಟ್ಟು ಮಾರನೇ ದಿನಾನೇ ಜಾತಕ ಎಲ್ಲ ನೋಡ್ಕೊಂಡ್ ಬಂದ್ರು. ಜಾತಕ ಎಲ್ಲ ಚೆನ್ನಾಗ್ ಹೊಂತು.
ಅದಾದ್ಮೇಲೆ ಒಂದ್ ಫೈನ್ ಡೇ ಇವರೇ ನನ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಹೇಳಿ ಅಂತ ಅಂದೆ. ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡಿದ್ವಿ. ಆಮೇಲೆ ಅವ್ರಿಗೆ ನನ್ ಮೇಲೆ ಫೀಲಿಂಗ್ಸ್ ಇದೆ ಅಂತ ನನ್ಗೆ ಯಾವಾಗ ಗೊತ್ತಾಯ್ತು, ಐ ಫೆಲ್ಟ್ ಲೈಕ್ ಪ್ರಪೋಸಿಂಗ್ ಹೆಮ್. ಅಂಡ್ ಫಸ್ಟ್ ನಾನೇ ಪ್ರಪೋಸ್ ಮಾಡಿದೆ. ಅವ್ರ ಅಮ್ಮಂಗೆ ಅವರು ಹೇಳಿದ್ರು, ಬಟ್ ನನ್ನ ಹತ್ರ ಹೇಳಿರ್ಲಿಲ್ಲ. ಬಟ್ ನನ್ ಕಡೆಯಿಂದ ಫಸ್ಟ್ ಪ್ರಪೋಸಲ್ ಆಗಿದ್ದು. ನಂಗೆ ನೀವಂದ್ರೆ ಇಷ್ಟ ಅಂತ ಹೇಳಿದ್ದೆ. ಅಂಡ್ ಅದಾದ್ಮೇಲೆ ಇರಿ ಬೇಡ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದಿನ ಅವ್ರೆ ತಳ್ಳಿದ್ರು. ಯಾಕೆಂದ್ರೆ ಇವಾಗ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಬಾರ್ದಲ್ಲ, ಮುಂದಕ್ ತಳ್ಳಿದ್ರು. ಅಂಡ್ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ಪ್ರಪೋಸ್ ಮಾಡಿದ್ರು. ಅವಾಗ ನಾನೊಂದ್ 2 ದಿನ ಮುಂದಕ್ಕೆ ಹಾಕ್ತೆ, ನೋಡೋಣ ಇರಿ ಅಂತ ಹೇಳಿ. ಯಾಕೆಂದ್ರೆ ನನಗೆ ಹೇಳಿದ್ರಲ್ಲ, ಅದಕ್ಕೆ ನಾನೊಂದ್ 2 ದಿನ ಮುಂದಕ್ಕೆ ಹಾಕ್ತೆ. ಅಂಡ್ ದೆನ್ ಓಕೆ ಲೆಟ್ಸ್. ಹೆಂಗ್ ಪ್ರಪೋಸ್ ಮಾಡಿದ್ರಿ ನೀವು? ಜಸ್ಟ್ ಹೋಗಿ ಹೇಳಿದ್ದಷ್ಟೇ? ಕಾಲಲ್ಲಿ ಹೇಳಿದ್ದು. ನಂಗ್ ನೀವಂದ್ರೆ ಇಷ್ಟ ಅಂತ ಹೇಳಿದ್ದ. ಅಂಡ್ ಅದಾದ್ಮೇಲೆ ಅವರು ಕಾಲ್ ಮಾಡಿ ಒಂದಷ್ಟು ಮಾತಾಡಿದ್ರು. ನನ್ಗದು ಕರೆಕ್ಟ್ ಆಗಿ ನೆನ್ಪಿಲ್ಲ. ಒಂದಷ್ಟು ಮಾತಾಡಿ, ಅಂದ್ರೆ ನಾನ್ ಬರಕ್ಕೂ ಮುಂಚೆ ಅವ್ರ ಜೀವನ ಬೇರೆ ತರ ಇತ್ತು. ಅಂಡ್ ಇಟ್ಸ್ ಲೈಕ್ ಕೆಲವೊಂದು ಪರ್ಸನ್ ಕೆಲವೊಬ್ರು ಜೀವನಕ್ಕೆ ಬಂದಾಗ ಅವ್ರ ಜೀವನ ಸ್ವಲ್ಪ ಒಂದು ಮಟ್ಟಗಾದ್ರೂ ಚೇಂಜ್ ಆಗುತ್ತೆ. ಇವ್ರಿಗೆ ಎಕ್ಸ್ಟ್ರೀಮ್ ಕೋಪ, ಇವ್ರಿಗೆ ತಾಳ್ಮೆ ಕಲ್ಸಿದ್ದೆ ನಾನು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅದು ಅವ್ರಿಗೆ ಸ್ವಲ್ಪ ಕೆಲವೊಂದ್ರಲ್ಲಿ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ಎಲ್ಲ ಹೇಳಿದ್ರು, ನೀವ್ ಬಂದ್ಮೇಲೆ ಹಂಗಾಯ್ತು ಹಿಂಗಾಯ್ತು, ಐ ಆಮ್ ಹ್ಯಾಪಿ ವಿತ್ ಯು, ನಮ್ದಿಬ್ರದ್ದು ವೈಬ್ ಚೆನ್ನಾಗ್ ಮ್ಯಾಚ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ನನ್ನ ಮದ್ವೆ, ಅದು ಲವ್ ಪ್ರಪೋಸಲ್ ಅಲ್ಲ, ಅದು ನನ್ನ ಮದ್ವೆ ಆಗ್ತೀಯಾ ರಾಧಾ ಅಂತ ಕೇಳಿದ್ರು. ಇಟ್ ವಾಸ್ ಡೈರೆಕ್ಟ್ಲಿ ಅ ಮ್ಯಾರೇಜ್ ಪ್ರಪೋಸಲ್. ಅಂಡ್ ಐ ಸೆಡ್ ಯೆಸ್. ಅಂಡ್ ಅದಾದ್ಮೇಲೆ ಒಂದ್ 15 days ಏನೋ ಬಿಟ್ಟು ಅಮ್ಮನ ಹತ್ರ ಬಂದು, ನಮ್ಮಮ್ಮನ ಹತ್ರ ಬಂದು ಮಾತಾಡಿದ್ರು. ಅಂಡ್ ಮೈ ಮಾಮ್ ವಾಸ್ ಲೈಕ್ ಓಕೆ ಆಗಿ. ವೆಜ್ ಅಂಡ್ ನಾನ್ ವೆಜ್ ಓಕೆ. ಆಮೇಲೆ ಬಂತು ಇದು. ನಮ್ಮಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಬಂತು ಇದು. ಅವರು ಮೂಳೆ ಕಡಿತಾರೆ, ನೀನು ತರಕಾರಿ ಕಡಿತೀಯಾ, ಅಲ್ಲಿ ಹೋಗ್ಬಿಟ್ಟು ಹೆಂಗ್ ಬೇಸಾಗ್ತೀಯ ಅವ್ರಿಗೆ ಅಂತ ಬಂತು. ಅದಾದ್ಮೇಲೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವರಿಂದ ಸ್ವಲ್ಪ ನಾನ್ ವೆಜ್ ತಿನ್ನಕ್ ಕಲ್ತೆ. ಹಿಂದೆ ಒಂದ್ಸಲ ಅಂದ್ರೆ ರಾಮಾಚಾರಿ ಮಾಡ್ಬೇಕಾದ್ರೆ ನಮ್ಮ ಅಣ್ಣ ಋತ್ವಿಕ್ ಕೃಪಾಕರ್ ನಮ್ಮ ಅಣ್ಣ ಅವ್ನ್ ತಿನ್ಸಿದ್ದ. ಅದಾದ್ಮೇಲೆ ಕಂಟಿನ್ಯೂ ಆಗಿತ್ತದು. ಅಂದ್ರೆ ತುಂಬಾ ಸಲ ತಿಂದಿಲ್ಲ, ಲೈಕ್ 6 months ಅಲ್ಲಿ ಒಂದ್ 6 months ಅಲ್ಲಿ 1-2 ಸಲನೋ 3 ಸಲನೋ ಆ ತರ ಅಷ್ಟೇ. ಸೊ ಹಂಗಾಗಿ ನಂಗೆ ಸ್ವಲ್ಪ ರೂಢಿ ಇತ್ತಲ್ಲ. ಅಂಡ್ ಇವ್ರ ಸಲುವಾಗಿ ಸ್ವಲ್ಪ ಕುಕ್ಕಿಂಗ್ ಎಲ್ಲ, ನಾನ್ ವೆಜ್ ಕುಕ್ಕಿಂಗ್ ಎಲ್ಲ ಕಲ್ತ್ಕೊಂಡೆ. ಸೊ ಅಲ್ಲಿಗೆ ಮ್ಯಾನೇಜ್ ಆಯ್ತು. ಏನ್ ಇವಾಗ ಚಂದ ಮಾಡ್ತೀರಾ ನಾನ್ ವೆಜ್? ನನ್ಗೆ ಕಬಾಬ್ ಮಾಡ್ತೀನಿ, ಪೆಪ್ಪರ್ ಚಿಕನ್ ಮಾಡ್ತೀನಿ, ಚಿಕನ್ ಸಾಂಬಾರ್ ಮಾಡ್ತೀನಿ, ಅಷ್ಟೇ. ಚಿಕನ್ ಅಷ್ಟೇ ಗೊತ್ತು, ಬೇರೆ ಯಾವ್ದು ತಿಂದಿಲ್ಲ. ಚಿಕನ್ ಮಾಡಕ್ ಗೊತ್ತು, ಚಿಕನ್ ತಿಂದಿದ್ದೀನಿ. ಸೂಪರ್. ಅಂದ್ರೆ ಈಗ ರಣವು ಭಾರ್ಗವಿ ಎಲ್ಲೆಲ್ ದಿನ ನೋಡಿದಾಗ ಏನ್ ಹೇಳ್ತಾರೆ? ಯಾಕಂದ್ರೆ ಅಷ್ಟು ನೋಡಿದ ರಣವ್ಗೆ ಈಗ ಅಷ್ಟು ರಗಡ್ ನೋಡಿದಾಗ ಹೇಗೆ ಹೇಳ್ತಾರೆ, ರಿಯಾಕ್ಟ್ ಮಾಡ್ತಾರೆ? ಅವ್ರು ಹೇಳೋದಿಷ್ಟೇ. ಅವರು ತುಂಬಾ ರಫ್ ಅಂಡ್ ಟಫ್. ನಿಮ್ಗೆ ಮಂಡ್ಯ ಹುಡುಗರು ಅಂತ ಬಂದಾಗ ನಿಮ್ಗೆ ಹೆಂಗೆ ಫುಲ್ ರಾನೆಸ್ ಕಾಣಿಸುತ್ತೋ, ಈಗ ಮಂಗಳೂರವರು ಸ್ವಲ್ಪ ಸಾಫ್ಟ್ ಅನ್ಸ್ತಾರೆ ಹುಡುಗರು, ಬಿಜಾಪುರ ಕಡೆಯವರು ಫುಲ್ ರಗಡ್ ಅನ್ಸ್ತಾರೆ. ಈ ಮಂಡ್ಯ ಕಡೆ ಅಂತ ಬಂದಾಗ ನಾರ್ತ್ ಕರ್ನಾಟಕ ಮತ್ತೆ ನಮ್ಮ ಮಂಡ್ಯದವರು ಸ್ವಲ್ಪ ಸಿಮಿಲರ್ ಅನ್ಸ್ತಾರೆ. ನಾರ್ತ್ ಕರ್ನಾಟಕದವರು ಮಾತಲ್ಲಿ ಸ್ವಲ್ಪ ಒರಟಾದ್ರೆ, ಇವ್ರುಗಳು ಅದೇ ತರಾನೇ, ಮಾತಲ್ಲೂ ಸ್ವಲ್ಪ ಒರಟು ಅಂಡ್ ಬಿಹೇವಿಯರ್ ಅಲ್ಲೂ ಸ್ವಲ್ಪ ಒರಟು. ಅವ್ರ ತರಾನೇ ಇರ್ಬೇಕು ನಾನು ಅಂತ ಅವ್ರ ಆಸೆ. ಬಟ್ ನನ್ಗೆ ಆತರ ಇರಕ್ ಬರಲ್ಲ. ಅವ್ರು ಯಾವಾಗ ಈ ಭಾರ್ಗವಿ ಸೀರಿಯಲ್ ಅಲ್ಲಿ ಭಾರ್ಗವಿನ ನೋಡಿದ್ರು, ನನ್ನನ್ನ ನೋಡಿ ನನ್ಗೆ ನೋಡು ಕಲ್ತ್ಕೊ ಅಂತ ಅಂತಾರೆ. ಅಲ್ಲ, ಅದು ಕ್ಯಾರೆಕ್ಟರ್ ತರ ನೀನ್ ಆಗ್ಬೇಕು, ನೀನ್ ಹಾಗಿರ್ಬೇಕು, ನೀನ್ ಎಲ್ಲಾರ್ಗು ಹೇಳ್ಕೊಡ್ತಾ ಇದೀಯ, ನೀನೇನ್ ಕಲಿತಿದ್ಯಾ ಅಂತ ಹೇಳಿ ಒಂದಷ್ಟು ಮಾತಾಡ್ತಾರೆ. ಅವ್ರಿಗೆ ಭಾರ್ಗವಿ ಇಷ್ಟ, ಅವ್ರಿಗೆ ಮಲ್ಲಿ ಇಷ್ಟ, ಮಲ್ಲಿ ತುಂಬಾ ಇಷ್ಟ. ಭಾರ್ಗವಿ ಅದ್ರಲ್ಲಿ ಮುಕ್ಕಾಲ್ ಇಷ್ಟ. ಹಿಂಗೆ ಇರ್ಬೇಕು ಭಾರ್ಗವಿ ತರ ಹೆಣ್ಮಕ್ಳು. ಹೌದು, ಅಷ್ಟೇ ಧೈರ್ಯವಾಗಿರ್ಬೇಕು ಅಂತ
ಇದ್ ಮಾಡ್ತಾರೆ. ಅಂಡ್ ನನ್ಗೆ ತುಂಬಾ ಧೈರ್ಯ ತುಂಬೋದು ನನ್ ತಾಯಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇವ್ರು. ಅವ್ರ ಮನೆಯವರೆಲ್ಲ ಪಾಪು ಅಂತ ಕರೀತಾರೆ. ಸೊ ನನ್ಗೂ ಅದೇ ರೂಢಿ ಆಗಿದೆ. ಇವನ್ ಐ ಕಾಲ್ ಹಿಮ್ ಪಾಪು. ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಪಾಪು ಅಂತಿದ್ರ ಹೇಗೆ? ಇಲ್ಲ ಶೂಟಿಂಗ್ ಸೆಟ್ ಅಲ್ಲಿ ಇವಾಗ ಪ್ರೊಫೆಷನಲಿ ನಾವ್ ಹೋದಾಗ ಪ್ರೊಫೆಷನಲಿಸಂ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅವರು ನನ್ಗೆ ಏನೇ ಆಗಿರ್ಬೋದು, ಬಟ್ ಸರ್ ಅಂತಾನೆ ಕರಿತಾ ಇದ್ದೆ, ಇಲ್ಲ ರಾಣವ್ ಅವರೇ ಅಂತ ಕರಿತಾ ಇದ್ದೆ, ಇಲ್ಲ ಜಯದೇವ್ ಅಂತ ಕರಿತಾ ಇದ್ದೆ. ಕೆಲವೊಂದ್ಸಲ ರೇಗ್ಸಕ್ಕೆ ರೀ ಅಂತ ಕರೆದಿದ್ದು ಉಂಟು. ಸೊ ಹಂಗೆ ಅಲ್ಲಿ ಹೋದಾಗ ಪಾಪು ಅಂತ ಎಲ್ಲ ಕರೀತಿರ್ಲಿಲ್ಲ. ನಿಮಗೆ ಪರ್ಸನಲಿ ಜಯದೇವ್ ಇಷ್ಟನಾ ರಾಣವ್ ಇಷ್ಟನಾ? ಆಬ್ವಿಯಸ್ಲಿ ರಾಣವ್. ಜಯದೇವ್ ಇಸ್ ಅಂದ್ರೆ ಅದು ದುರಹಂಕಾರದ ಎಲ್ಲಾ ಎಲ್ಲೆಗಳನ್ನು ಮೀರಿದಂತ ಪಾತ್ರ ಅದು. ಸೊ ಆಬ್ವಿಯಸ್ಲಿ ಆ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಮತ್ತೆ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಐ ಲೈಕ್ ಜಯದೇವ್. ಬಟ್ ಕ್ಯಾರೆಕ್ಟರ್ ಅಂತ ನೋಡಿದಾಗ ಆ ತರ ಕ್ಯಾರೆಕ್ಟರ್ಸ್ ಇರಬಾರ್ದು. ಅಂದ್ರೆ ತನ್ನ ಹೆಂಡತಿನ ತುಂಬಾ ಪ್ರೀತಿನ ನೋಡ್ಕೋಬೇಕು, ಅಂಡ್ ತನ್ನ ಹೆಂಡತಿನೇ ಎಲ್ಲ ಆಗಿರ್ಬೇಕು, ಬೇರೆ ಯಾವುದೇ ಹುಡುಗಿನೂ ತನ್ನ ಗಂಡ ಆದವನು ಬೇರೆ ಯಾರನ್ನು ನೋಡಬಾರ್ದು ಅನ್ನೋ ತರ ಎಲ್ಲಾ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಬಟ್ ಜಯದೇವ್ ಕ್ಯಾರೆಕ್ಟರ್ ಬಂದು ಅದಕ್ಕೆಲ್ಲ ಆಪೋಸಿಟ್. ಸೊ ಆಬ್ವಿಯಸ್ಲಿ ಯಾರು ಆ ತರ ಕ್ಯಾರೆಕ್ಟರ್ನ ಇಷ್ಟ ಪಡಲ್ಲ. ಎಷ್ಟೋ ಜನ ಬೈಕೊಂಡ್ ನೋಡಿದ್ರು ಕೂಡ ರಾಣವ್ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ರಾಣವ್ ಅವ್ರದ್ದು ಈ ಅಮೃತಧಾರೆ ಸೀರಿಯಲ್ ನಲ್ಲಿ ಅವರ ಲುಕ್ ಗೆ ತುಂಬಾ ಜನ ಫ್ಯಾನ್ಸ್ ಕೂಡ ಎಷ್ಟೋ ಜನ ಫಾಲೋ ಮಾಡ್ತಿದ್ದಾರೆ. ಆ ಲುಕ್ ನ, ಆ ಡ್ರೆಸ್ ಇರಬಹುದು, ಅವ್ರು ವೇರ್ ಮಾಡೋ ಶೂ ಇರಬಹುದು, ಒಟ್ ಅವ್ರ ಸ್ಟೈಲ್ ನ. ಸೊ ನಿಮಗೆ ಇಂಪ್ರೆಸ್ ಅನ್ಸಿರೋದು ಇದೆಯಾ? ಯಾ ಆಬ್ವಿಯಸ್ಲಿ. ಅವರು ನನ್ಗೆ ಅವ್ರ ಒಂದ್ ಬಟ್ಟೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಅದು ವೈಟ್ ಶರ್ಟ್ ಮೇಲೆ ಒಂದು ಜೀನ್ಸ್ ಹಾಕ್ತಾರೆ. ಸೊ ಆ ಲುಕ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಅದನ್ನ ಎಷ್ಟೋ ಸಲ ನನ್ನ ವಾಲ್ ಪೇಪರ್ ಕೂಡ ಹಾಕೊಂಡಿದ್ದೆ ಒಂದ್ ಟೈಮ್ ಅಲ್ಲಿ. ಅವರಿಗೆ ಅಂದ್ರೆ ಅವರ ಕೆಲವೊಂದು ಸ್ಟೈಲ್ಸ್ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಇವನ್ ಐ ಆಮ್ ಎ ಬಿಗ್ ಫ್ಯಾನ್ ನನ್ ಹೇಳ್ಬೇಕಂದ್ರೆ. ಇವಾಗ ಬೀಯಿಂಗ್ ಅ ಫ್ಯಾನ್, ನನ್ನ ಸೆಲೆಬ್ರಿಟಿನ ಈ ತರ ಕಾಣಿಸ್ಬೋದ, ಆ ತರ ಕಾಣಿಸ್ಬೋದ. ನಂಗೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಯಾವ್ದಾದ್ರು ಒಂದು ಗೊಂಬೆ ಮೇಲೆ ಒಂದು ಬಟ್ಟೆನ ನೋಡಿದ್ರೆ, ಓ ಪಾಪು ಇದನ್ನ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತಾರ. ನನಗ್ ಬಾರಿ ಅದು. ಒಂದು ವಾಚ್ ನೋಡಿದ್ರೆ ನನ್ ಪಾಪು ಇದನ್ನ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತಾರ. ಒಂದು ಶೂ ನೋಡಿದ್ರು, ನನ್ಗೆ ಏನೇ ನೋಡಿದ್ರು ಅವರೇ ನೆನಪಾಗ್ತಾರೆ. So I'm deeply in love with him, and he too loves me a lot. So cute. ಈಗ ಅಂದ್ರೆ ನೀವ್ ಎಂಗೇಜ್ಮೆಂಟ್ ಆದ್ಮೇಲೆ, ಫೋಟೋ ಲೀಕ್ ಆದ್ಮೇಲೆ ಫ್ರೆಂಡ್ಸ್ ಯಾರಾದ್ರೂ, ಅಂದ್ರೆ ನಿಮಗೆ ಗೊತ್ತಿರೋರ್ನ ಬಿಟ್ಟು ಗೊತ್ತಿಲ್ಲದವ್ರು ಶಾಕ್ ಆಗಿದ್ದುಂಟ? ಸೀರಿಯಲ್ ಅಮೃತಧಾರೆ ಸೆಟ್ ಇರಬಹುದು, ಅಂಡ್ ರಾಮಚಾರಿ ಸೆಟ್, ಎಲ್ಲಾರು ನಿಮಗ್ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಶಾಕ್ ಆದವರು? ಸೀರಿಯಲ್ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿತ್ತು, ಹೊರಗಿನ ಜನಕ್ಕೆ ಗೊತ್ತಿರ್ಲಿಲ್ಲ. ಬಟ್ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು. ಏನಕ್ಕೆ ಅಂದ್ರೆ ನಮ್ಮ ಬಾಂಡಿಂಗ್ ಆ ತರ ಇತ್ತು. ಅಂಡ್ ನಾನ್ ಎಲ್ಲೇ ಹೋದ್ರು ಕೂಡ ನಾನು ಒಬ್ಳೇನೆ ಅವ್ರು ಬಿಡ್ತಾ ಇರ್ಲಿಲ್ಲ, ಬಿಡಲ್ಲ ಈಗ್ಲೂನು ಕೂಡ ಒಬ್ಳೇನೆ ಬಿಡಲ್ಲ. ಅವ್ರಿಗೆ ಎಷ್ಟೇ ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಒಂದು ನನ್ ಜೊತೆ ಯಾರನ್ನಾದ್ರೂ ಅಸಿಸ್ಟೆಂಟ್ ನ, ಅವ್ರಿಗೆ ಗೊತ್ತಿರುವಂತ ಅಸಿಸ್ಟೆಂಟ್ ನ ಕಳಿಸ್ತಾರೆ, ಅಥವಾ ಅವರೇ ಬಂದು ಆಲ್ಮೋಸ್ಟ್ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅದ್ ಎಲ್ಲೇ ಆಗಿರ್ಲಿ. ನಾನು ಔಟ್ ಸ್ಟೇಷನ್ ಹೋಗ್ತಿದ್ದೀನಿ ಅಂದ್ರೂ ಕೂಡ ಅವ್ರು ನನ್ ಜೊತೆ ಬರ್ತಾರೆ. ಅಂದ್ರೆ ಒಂದ್ ಸಲ ಅಂತೂ ಒಂದು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿದ್ದುಂಟು ಅವರು. ರೀಸನ್ ಏನು ಅಂದ್ರೆ ನನ್ಗೆ ಅಂದ್ರೆ ಲೊಕೇಶನ್ಸ್ ಅಷ್ಟು ಗೊತ್ತಾಗಲ್ಲ. ನಾನ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರ್ಬೋದು, ಬಟ್ ನಾನ್ ಹೊರಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ದೆ ರಾಮಾಚಾರಿ ಸೀರಿಯಲ್ ಇಂದ. ಅಲ್ಲಿ ಅವಾಗಿಂದ ನಾನು ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಕ್ ಸ್ಟಾರ್ಟ್ ಮಾಡಿದ್ದು. ನನ್ಗೆ ಇವಾಗ್ಲೂ ನನ್ ಪಕ್ಕದೊಡಿಗ್ ಬಿಟ್ರು ನನ್ ಗೂಗಲ್ ಮ್ಯಾಪ್ ಇಲ್ಲ ಅಂದ್ರೆ ಕಳ್ದೋಗ್ಬಿಡ್ತೀನಿ ನಾನು. ಸೊ ಆ ಒಂದಿದ್ರಿಂದನೂ ಹೌದು, ಅಂಡ್ ಒಂದು ತುಂಬಾ ಕೇರ್ ಇಂದಾನು ಹೌದು, ಎಲ್ಲೂ ಬಿಡಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಡೌಟ್ ಇತ್ತು, ಯಾರಿಗೂ ಕನ್ಫರ್ಮೇಶನ್ ಅಂತ ಇರ್ಲಿಲ್ಲ. ಅಂಡ್ ತುಂಬಾ ಜನ ಬಂದ್ ಕೇಳಿದ್ದು ಉಂಟು. ಕೇಳಿದಾಗ ಐ ಹ್ಯಾವ್ ಸೆಡ್ ಎಸ್, ನಾವಿಬ್ರು ಮದ್ವೆ ಆಗ್ತಿದೀವಿ. ಇಲ್ಲ, ಅದ್ರಲ್ಲಿ ಹೈಡ್ ಮಾಡೋಂಥದ್ದೇನು ಇಲ್ಲ. ಈಗ ನೆಕ್ಸ್ಟ್ ನಾವ್ ಮದ್ವೆ ಆಗ್ತಿದೀವಿ, ಈಗ ಲವ್ ಮಾಡದೆ ಮದ್ವೆ ಆಗಕ್ಕಂತ. ನಾವು ಮದ್ವೆ ಆಗ್ತಿದೀವಿ ಅಂತ ಬಂದಾಗ ಅದನ್ನ ಹೈಡ್ ಮಾಡೋದೇನಕ್ಕೆ?
ಸೊ ನಾನೇನು ಹಿಂಜರಿತಾ ಇರ್ಲಿಲ್ಲ. ಐ ಯೂಸ್ ಟು ಸೇ ಎಸ್, ನಾವ್ ಮದ್ವೆ ಆಗ್ತಿದೀವಿ ನೆಕ್ಸ್ಟ್ ಅಂತ ಹೇಳಿ ಸುಮ್ನೆ ರ್ಯಾಂಡಮ್ ಡೇಟ್ಸ್ ಹೇಳಿದ್ದು ಉಂಟು. ಈ ತಿಂಗಳು ಈ ಡೇಟಿಂಗ್ ನಾವ್ ಆಗ್ತಿದೀವಿ ಅಂತ ಸುಮ್ನೆ ರ್ಯಾಂಡಮ್ ಆಗಿ ಹೇಳಿದ್ದು ಉಂಟು. ಹಾಗಾಗಿದ್ರಿಂದ ನನ್ ಜೊತೆ ಯಾವಾಗ್ಲೂ ಇರ್ತಾ ಇದ್ರಲ್ಲ, ಸೊ ಹೊರಗಿನ ಜನಕ್ ಗೊತ್ತಿರ್ಲಿಲ್ಲ, ಬಟ್ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಒಂದು ಡೌಟ್ ಅಂತೂ ಇತ್ತು. ಬಟ್ ಯಾವಾಗ ಇದನ್ನ ಹಾಕಿದ್ವೋ ಅಮ್ಮ, ನಿಜವಾಗ್ಲೂ ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಜನ ನನಗೆ ಬಂದಂತ ಇನ್ಫಾರ್ಮೇಶನ್ ಪ್ರಕಾರ 6.5 ಕೋಟಿ ಜನ ಈ ಪೋಸ್ಟ್ ನಾವ್ ಹಾಕಿರೋ ಪೋಸ್ಟ್ ನ ನೋಡಿದ್ದಾರೆ ಅಂತ. ನಾನ್ ಹಾಕಿರೋ ಪೋಸ್ಟ್ ಅನ್ನೇ 1.5 ಕೋಟಿ ಜನ ನೋಡಿದ್ದಾರೆ. ಅಂಡ್ ಈ ಪೋಸ್ಟ್ ನ ಎಷ್ಟೋ ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ಹಾಕೊಂಡಿದ್ದಾರೆ. ಸೊ ಇನ್ ಟೋಟಲ್ ನನ್ಗೆ ಒಂದು ಅಪ್ರಾಕ್ಸಿಮೇಟ್ ಅಂತ ಬಂದಿದ್ದು 7.5 ಅಂತ. ಅಷ್ಟು ಜನ, ಹೌದು, ಅಷ್ಟು ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ, ಅಷ್ಟು ಆಶೀರ್ವಾದ ಸಿಕ್ಕಿದೆ. ಸೊ ಮದ್ವೆ ಯಾವಾಗ? ಆಕ್ಚುಲಿ ನಾಳೆ ಡೇಟ್ ಹಾಕ್ಸ್ತಾ ಇದ್ದಾರೆ. ಇದು ಎಂಗೇಜ್ಮೆಂಟ್ ಎಲ್ಲ ಡಿಸೆಂಬರ್ ಅಲ್ಲಿ ಆಗಿತ್ತು ಆಕ್ಚುಲಿ, ಬಟ್ ಅದನ್ನ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ. ಅದೇನಾಗ್ಬಿಟ್ಟಿತ್ತು ಅಂದ್ರೆ ನಮ್ಮ ಫಿಯಾನ್ಸೆ ಇದಾರಲ್ಲ, ಅವರ ಮನೆಯವರು ಯಾರೋ ಒಬ್ರು ಆ ಫೋಟೋ ತೆಗ್ದ್ಬಿಟ್ಟು ನಾನು ಮತ್ತೆ ಇವ್ರಮ್ಮ ಮತ್ತೆ ಇವ್ರು 3 ಜನ ಹೂವಿನ ಹಾರ ಹಾಕೊಂಡ್ ನಿಂತಿರೋದು ಒಂದು ಫೋಟೋ ವೈರಲ್ ಆಗ್ಬಿಡ್ತು. ಅದಾದ್ಮೇಲೆ ಜೀ ಕನ್ನಡ ಇದ್ರಿಂದ ಅಂದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾರಲ್ಲ, ಅವ್ರ ಕಡೆಯಿಂದ ಇವ್ರಿಗೊಂದು ಕಾಲ್ ಬರುತ್ತೆ. ಕಾಲ್ ಬಂದು ನೀವಿಬ್ರು ಎಂಗೇಜ್ ಆಗಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾರೆ. ಅಂಡ್ ನನಗೆ 1-2 ಕಡೆಯಿಂದ ಮೆಸೇಜ್ ಬಂದ್ವು, ಕಂಗ್ರಾಚುಲೇಷನ್ಸ್ ಅಂತ ಎಲ್ಲ. ಎಲ್ಲಿಂದ ಹೋಯ್ತು ಅಂತ ನೋಡಿದ್ರೆ ಬುಡ ಇಲ್ಲಿದೆ. ನಾನು ಆಮೇಲೆ ಇನ್ನ ಹೈಡ್ ಮಾಡೋದ್ ಬೇಡ, ಯಾರೋ 3ನೇವ್ರ ಕಡೆಯಿಂದ ಗೊತ್ತಾಗೋದಕ್ಕಿಂತ ನಾವೇ ಹಾಕೋಣ ಅಂತ ಹೇಳ್ಬಿಟ್ಟು ಹೊತ್ನಲ್ಲಿ ಅವತ್ತು 9:45 ಹಾಕಿದ್ವಿ. ಅದು ಎಷ್ಟು ವೈರಲ್ ಆಗೋಯ್ತು ಅಂದ್ರೆ 3 ದಿನ ನಾವು ಶಾಕ್ ಕೂಡ ಆಗೋದ್ರು. ಹೌದು ನೋಡೋರು, ಹೌದು, ನಮ್ ನ್ಯೂಸ್ ಚಾನೆಲ್ ಎಲ್ಲ ಬಂದಿದ್ದುಂಟು. ಅಂಡ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟದ ಅದು ಇವ್ರಿಬ್ರು ಮದ್ವೆ. ನಾನ್ ಎಕ್ಸ್ಪೆಕ್ಟೇ ಮಾಡಿ, ಐ ಥಿಂಕ್ ಅಂದ್ರೆ ತುಂಬಾ ಕಮ್ಮಿ ಸೆಲೆಬ್ರಿಟಿಗಳದು ಅದು ಸೀರಿಯಲ್ ಆರ್ಟಿಸ್ಟ್ ಅಂತ ಬಂದಾಗ ತುಂಬಾ ಕಮ್ಮಿ ಜನರದು ಈ ಮಟ್ಟಕ್ಕೆ ರೀಚ್ ಆಗಿದ್ದು. ಸೊ ನನ್ಗೆ ಈ ಕಡೆ ನಗು ಬರುತ್ತೆ, ಆ ಕಡೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ. ಬಟ್ ಒಂದ್ ಖುಷಿ ಅಂತೂ ಇದೆ. ಬಟ್ ನಾವ್ ಇಷ್ಟು ದಿನ ಒಂದಷ್ಟು ಜನರ ಲವ್ ಸ್ಟೋರಿಗಳನ್ನ ಕೇಳಿದೀವಿ. ಬಟ್ ನೀವು ರಣವ್ ಬಗ್ಗೆ ಹೇಳ್ಬೇಕಾದ್ರೆ ಫುಲ್ ಕೆಂಪು ಹಾಕ್ತೀರಾ ಅಂದ್ರೆ ಅಷ್ಟು ಖುಷಿ ಪಡ್ತಾ ಇದ್ದೀರಾ ನಮ್ಮ ಹುಡುಗನ ಬಗ್ಗೆ. ಎನಿವರ್ಸ್ ನಮ್ಗೂ ತುಂಬಾ ಖುಷಿ ಆಯ್ತು. ಸೊ ಬೇಗ ಮದ್ವೆ ಆಗಿ ಹಿಂಗೆ ಖುಷಿಯಾಗಿರಿ, ಅವ್ರು ಇಷ್ಟಪಡೋ ತರ ಭಾರ್ಗವಿಯಾಗಿನೇ ಅವ್ರನ್ನ ನೋಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಟೈಮ್ ನಮಗ್ ಕೊಟ್ಟಿದ್ದಕ್ಕೆ, ನಿಮ್ಮ ಬ್ಯೂಟಿಫುಲ್ ಲವ್ ಸ್ಟೋರಿ ಹೇಳ್ಕೊಟ್ಟಿದ್ದು ಥ್ಯಾಂಕ್ ಯು. ಎಸ್, ಇಷ್ಟು ದಿನ ಏನು ಕುತೂಹಲದಿಂದ ಇವ್ರಿಬ್ರು ಅದು ಯಾವಾಗ ಇವ್ರಿಬ್ರು ಮಧ್ಯೆ ಲವ್ ಆಯ್ತು, ಹೇಗ್ ಮದ್ವೆ ಆಗ್ತಿದ್ದಾರೆ, ಯಾವಾಗ ಎಂಗೇಜ್ಮೆಂಟ್ ಆಯ್ತು ಅನ್ನೋ ಒಂದಷ್ಟು ಕ್ಯೂರಿಯಾಸಿಟಿ ಎಲ್ರಿಗೂ ಇತ್ತಲ್ಲ. ಈಗ ಅವ್ರು ಕಂಪ್ಲೀಟ್ ಆಗಿ ರಿವೀಲ್ ಮಾಡಿದ್ದಾರೆ. ಆದ್ರೂ ಫಸ್ಟ್ ಪ್ರಪೋಸ್ ಮಾಡಿದ್ ಇವ್ರು ಎನ್ನೋದೇ ನಮಗೆ ಶಾಕ್ ಅಂಡ್ ಖುಷಿ ವಿಚಾರ. ಇದಿಷ್ಟು ರಾಧಾ ಅವರ ಮನದಾಳದ ಮಾತಾಗಿತ್ತು. ಒಂದಷ್ಟು ವಿಶೇಷ ಸಂದರ್ಶನಗಳಿಗಾಗಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್.